So without further ado, let us start the day with the purpose we are all here. So we will begin our Vishwanamana to Shri Bannanjaya by few pravachanas or discourses by our esteemed guests who are assembled here. First and foremost, it will be Dr. Gururaj Karjgi, who would be addressing us on the topic Mahabharata Tatparya Nirnaya. So I will give you a very brief introduction. Prasanacharya has already done most of it. So without further ado, we are privileged to have with us today a visionary who has spent over 4 decades transforming education. He is affectionately known as the teacher of teachers. Dr. Gururaj Karjgi is an eminent educationist, author and motivational speaker. He completed his PhD in chemistry in a record time and went on to dedicate his life to creative education. As chairman of the Academy for Creative Teaching, he has inspired thousands of educators, and his organization has also been instrumental in building over 109 schools worldwide. He is a prolific author of over 76 books, including the most popular Karunaaluba Belake series, and has touched millions through his writings and discourses. Known for his captivating spiritual and motivational discourses, he has hosted hundreds of programs on Dasa Sahitya. Dr. Karjgi advocates for a holistic approach to life, emphasizing that education should be the purpose of life rather than just a means to a career. He often speaks on the importance of inner balance, gratitude, and the art of serving people. For his extensive service to education and literature, he has been honored with several awards, including the prestigious Rajyotsava Prashasti from the Government of Karnataka. Please join me in welcoming Dr. Gururaj Karjgi, and I would now request our esteemed speaker to address the audience. Thank you. Others, I look like a pop singer. ದೇವಕಿ ಪರಮಾನಂದಂ ಕೃಷ್ಣಂ ಹೃದಯ ಜಗದಲ್ಲಿ ಇಲ್ಲಿಯ ಸ್ಥಾನದೇವತೆಯಾದಂಥ ಶ್ರೀ ವೆಂಕಟೇಶ್ವರನ ನೆನೆಸ್ತಾ ನಮ್ಮೆಲ್ಲ ಹೃದಯದಲ್ಲಿ ಸ್ಥಿತನಾಗಿರುವಂಥ ಶ್ರೀಕೃಷ್ಣನನ್ನು ನಮಸ್ಕರಿಸ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ಸಭೆಯವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಮಗೆ ದೊಡ್ಡಂಥ ಅತ್ಯಂತ ಜೀವನದ ದೊಡ್ಡ ಭಾಗ್ಯ ಅಂದರೆ ಬನ್ನಂಜೆ 90 ವಿಶ್ವ ನಮನದ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಕಡೆಗೆ ಅಮೇರಿಕೆಯಲ್ಲಿ ಬಂದು ಮಾತನಾಡುವ ಅವಕಾಶ ಸಿಕ್ಕದು. ನಮ್ಮಲ್ಲಿ ಸಾಕಷ್ಟು ಜನ ಬನ್ನಂಜೆ ಅವ್ರನ್ನ ಕಂಡಿದ್ದೀರಿ, ಅವರೊಡನೆ ಸಂವಾದ ಮಾಡಿದ್ದೀರಿ. ಅದೊಂದು ಹಿಮಾಲಯ. ಬೇಡ, ಅದು ತೊಂದರೆ ಆಗ್ತದೆ ಹೇಳ್ಕೊಂಡು ಮಾಡಿದ್ದೀವಿ.
ಕೇಳಿಸ್ತದಲ್ಲ? ನಾನು ಆಗಲೇ ಹೇಳಿದ ಹಾಗೆ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಹಿಮಾಲಯ ಇದ್ದ ಹಾಗೆ. ಹಿಮಾಲಯದಿಂದ ನಮಗೆ ಎಷ್ಟೊಂದು ಲಾಭ ಸಿಗುತ್ತೆ. ಮೊದಲು ತಂಪು ಗಾಳಿ ಸಿಗ್ತದೆ, ಆನಂತರ ಅಲ್ಲಿ ಬಂದಂಥ ತೊರೆಗಳು ದೊಡ್ಡ ನದಿಯಾಗಿ ಹರಿದು ಗಂಗಾ ನದಿ ಆಗ್ತದೆ. ಅಲ್ಲಿ ಇರುವಂಥ ಮರಗಳಿಂದ ಬೇಕಾದಷ್ಟು ಔಷಧಿ ಸಿಗ್ತದೆ, ನಾವು ಪಡ್ಕೊಂಡು ಹಾಗೆ ಸಿಗುವಂಥ. ಇನ್ನೊಂದು ಉಪಮೆ ನಾನು ಕಂಡುಕೊಂಡ ಹಾಗೆ ಅಂದರೆ ಅಂಥವ್ರು ಸಮುದ್ರ ಇದ್ದ ಹಾಗೆ ಅಂತ. ಕೆಲವು ದೂರ ಬೆಟ್ಟದ ಮೇಲೆ ಕೂತ್ಕೊಂಡು ಸಮುದ್ರ ನೋಡ್ತಾರೆ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಇಡೀ ದಿವಸ ತೆರೆ ನೋಡ್ತಾ ಇರ್ತಾರೆ, ಅವ್ರಿಗೂ ಸಂತೋಷ ಕೊಡುತ್ತೆ. ಇನ್ನು ಕೆಲವರು ಮೇಲೆ ಕೂತ್ರೆ ಸಂತೋಷ ಇಲ್ಲ, ಸಮುದ್ರ ತೀರಕ್ಕೆ ಬರಬೇಕು, ಕೆಲವು ನೋಡಬೇಕು, ಹೀಗೆ ಸ್ವಲ್ಪ ಪಂಚೆ ಎತ್ಕೊಂಡು ಆ ನೀರು ಬಂದು ಪಾದ ಮುಟ್ಟಿ ಹೋದರೆ ಸಾಕು, ಪಾದದ ಮೇಲೆ ಬರೋಂಗಿಲ್ಲ, ಅದು ಸಂತೋಷ ಕೊಡುತ್ತೆ. ಇನ್ನು ಕೆಲವರು ತಮಾಷೆ ಅನಿಸುತ್ತೆ, ನೀರೊಳಗೆ ಹೋಗ್ತಾರೆ, ಸೊಂಟ ಮಟ್ಟ ನೀರಲ್ಲಿ ಇರ್ತಾರೆ, ಅವ್ರಿಗೂ ಸಂತೋಷ ಕೊಡುತ್ತೆ. ಇನ್ನು ಕೆಲವು ಇದೇನು ಆಟ ಇದು ಅಂಥೇಳಿ ಸ್ನಾರ್ಕೆಲ್ ಹಾಕ್ಕೊಂಡು ಕೆಳಗೆ ಹೋಗ್ತಾರೆ, ಮುತ್ತು ರತ್ನ ತೊಗೊಂಡ್ಬರ್ತಾರೆ. ನಮ್ಮ ಭಾಗ್ಯ ಇದ್ದಷ್ಟು ಸಿಗುವಂಥದ್ದು. ಸಮುದ್ರ ಏನೂ ತಕರಾರಿಲ್ಲ. ಹಾಗೆ ನಾವು ಕೂಡ ಬನ್ನಂಜಿ ಅವ್ರನ್ನ ಕಂಡವರು ದೂರದಿಂದ ಭಾಷಣ ಕೇಳಿ ಚಪ್ಪಾಳೆ ತಟ್ಟಿದವರು ಉಂಟು, ಹತ್ತಿರ ಕುಳಿತು ಸಂವಾದ ಮಾಡಿದವರು ಉಂಟು, ಅವ್ರ ಜೊತೆಗೆ ಶಿಷ್ಯರಾಗಿ ಅವರಿಂದ ಕಲಿತಂಥವ್ರು ಉಂಟು. ಪೂರ್ಣಪ್ರಸಾದ್ ಅಂತವರು ಅವ್ರ ಜೊತೆಗೆ ಮನೆಯಲ್ಲಿ ಇದ್ದುಕೊಂಡು ಅವ್ರ ಗ್ರಂಥ ಬರೆಯೋದಕ್ಕೆ ಸಹಾಯ ಆಗಿದ್ದವರು. ತಡಪತ್ರಿಯವರಿದ್ದಾರೆ, ಅವರನ್ನು ದಾಖಲೆ ಮಾಡಿದ್ದಾರೆ. ಈ ತಾತ್ಪರ್ಯ ನಿರ್ಣಯ ಬರೀಬೇಕಾದ್ರೆ ಅವರು ಪ್ರೂಫ್ ನೋಡಿದ್ದಾರೆ ಅಂತೆಲ್ಲ ಬರೆದಿದ್ದಾರೆ. ಹಾಗೆ ಕೆಲಸ ಮಾಡಿದವರಿದ್ದಾಗ ಅವರವರ ಹಂತದಲ್ಲಿ ಅವರ ಶಕ್ತಿಗೆ ಪ್ರಕಾರ ಪಡ್ಕೊಂಡಿದ್ದಾರೆ. ಅವ್ರು ನೆನೆಸೋ ಕೆಲಸ ನಮ್ಮ ಯಾಕೆ ನೆನೆಸ್ಬೇಕು ಅಂತ ಒಂದು ಕಾರಣ ಇದೆ. ದೊಡ್ಡವರು ನೆನೆದಾಗ ನೆನೆಯುವಷ್ಟು ಕಾಲವಾದರೂ ಮನಸ್ಸು ಶುದ್ಧವಾಗಿರುತ್ತೆ. ಏನು ಮೂರ್ತಿ ರಾಯರು ಒಂದು ಚಂದ ಹೇಳೋರು. ಮೈಸೂರಲ್ಲಿ ಸುಬ್ಬಯ್ಯನ ಕೆರೆ ಅಂತ ಒಂದು ಕೆರೆ ಇದೆ. ಅಲ್ಲಿ ಒಂದಿಷ್ಟು ಜನ ರಿಟೈರ್ಡ್ ಜನ ಎಲ್ಲ ಹೋಗ್ತಿದ್ರಂತೆ, ಸಾಯಂಕಾಲ ಕೂತು ಹರಟೆ ಹೊಡೆಯೋದು. ಬರೀ ಹರಟೆ ಹೊಡೆದ್ರೆ ಏನು ಪ್ರಯೋಜನ, ಏನಾದರೂ ಕಲಿಯುವಂಥದ್ದಾಗಲಿ ಅಂದಾಗ ಒಬ್ಬರು ಪುರೋಹಿತರು ಕರ್ಕೊಂಡ್ಬಂದ್ರಂತೆ. ಆ ಪುರೋಹಿತರು ಬಂದು ಮಹಾಭಾರತ ಕಥೆ ಹೇಳ್ತಿದ್ರಂತೆ. 3 ಜನ ಕೂತು ಕೇಳೋರು. ಒಂದ್ಸಲ ಪ್ರಸಂಗ ಹೇಗೆ ಬಂತು ಅಂದರೆ, ಕೃಷ್ಣ ಸಂಧಾನಕ್ಕೆ ಬಂದಿದ್ದಾನೆ. ಅದು ಎಷ್ಟು ಚಂದ ವರ್ಣನೆ ಮಾಡಿ ಹೇಳ್ತಿದ್ರು ಪುರೋಹಿತರು ಅಂತಂದರೆ ಎಲ್ಲರೂ ಮೈ ಮರೆತಿದ್ರು. ಆಗ ದುರ್ಯೋಧನ ಹೇಳಿದ, ಒಂದು ಸೂಜಿ ಮನೆಗೆ 10 ವರ್ಷ ಮಣ್ಣು ಕೂಡ ಕೊಡಲ್ಲ ಅಂತ ದುರಹಂಕಾರ ತೋರಿಸಿದ. ಆಗ ಇಲ್ಲಿ ಕೂತಿದ್ರಲ್ಲ ಮುದುಕರೊಬ್ಬರು, ಅವ್ರು ಸಿಟ್ಟು ಬಂತು, ಎದ್ದಿಂತರು, ಕೈಯೆಲ್ಲ ತಿರುಗಿಸ್ಬಿಟ್ಟು ಕಣ್ಣು ಏರಿಸಿ ಮಾತಾಡಿದ್ರಂತೆ, ದುರ್ಯೋಧನ ಹಾಳಾಗಿ ಹೋಗ್ತೀಯೋ, ಬಂದವನು ಯಾರು, ಕೃಷ್ಣ ಅವನು, ಗೊತ್ತಾಯ್ತಾ ನಿನಗೆ ಅಂದಂತೆ. ಉಳಿದವ್ರು ಅಷ್ಟನ್ನ ಕೂತ್ಕೊಳ್ಳಿ ಸ್ವಾಮಿ, ಎಲ್ಲಿದ್ದೀರಿ ನೀವು ಅಂತ ಹೇಳಿದ್ರು. ಆ ಮುದುಕರು ನಾಚಿ ಕೂತ್ಕೊಂಡ್ರು ಅಂತ ಮೂರ್ತಿರಾಯ ಹೇಳ್ತಾರೆ. ಆದರೆ ಇದೇ ಮುದುಕರು 15 ದಿವಸ ಹಿಂದೆ ತಕ್ಕ ದಾಯಾದಿಗಳಿಗೆ ಮೋಸ ಮಾಡಿದ್ದಿರ್ಬೋದು, ಮುಂದೆ 15 ದಿವಸಕ್ಕೆ ಮಾಡಬಹುದು. ಆದರೆ ಆ ಕ್ಷಣದಲ್ಲಿ ಮನಸ್ಸು ಪರಿವರ್ತನೆ ಆಗಿತ್ತು ಅಂತ. ಯಾಕಂದರೆ ಆ ಕಾಲದಲ್ಲಿ ಆ ಮಾತು ಕೇಳುವಾಗ ಅವರಲ್ಲಿ ಇರಲಿಲ್ಲ, ದೈಹಿಕವಾಗಿ ಅಲ್ಲಿದ್ದರು, ಮಾನಸಿಕವಾಗಿ ಧೃತರಾಷ್ಟ್ರನ ದರ್ಬಾರಲ್ಲೇ ಇದ್ದರು. ಅದಕ್ಕಿಂತ ಹೆಚ್ಚಾಗಿ ಅವರು ಯಾರಿಗೂ ಮನಸ್ಸು ಕರಗಿರಲಿಲ್ಲ. ಈ ಮುದುಕರ ಮನಸ್ಸು ಕರಗಿತ್ತು. ದುರ್ಯೋಧನ ಬುದ್ಧಿ ಹೇಳೋ ಮನಸ್ಸು ಯಾರಿಗೂ ಇರಲಿಲ್ಲ, ಅವನ ಮನಸ್ಸು ಬಂದಿತ್ತು. ಅಂದರೆ ಎಷ್ಟರ ಮಟ್ಟಿಗೆ ನಾವು ಒಳ್ಳೆಯ ವಿಚಾರಗಳನ್ನು ಕೇಳ್ತೀವೋ ಅಷ್ಟು ಹೊತ್ತಾದರೂ ಮನಸ್ಸು ಚೆನ್ನಾಗಿರುತ್ತೆ. ಆದ್ದರಿಂದ ವಿಶ್ವನಮನ ಕಾರ್ಯಕ್ರಮಗಳು ಮೇಲಿನ ಮೇಲೆ ಆಗಬೇಕು. ಓದಿದಂತಹ ತಿಳ್ಕೊಂಡಂಥ ವಿಷಯ ಮನಸ್ಸಿಗೆ ಇಳಿದಾಗ ಮನಸ್ಸು ಹಗುರ ಆಗ್ತದೆ. ಇವತ್ತು ಒಂದೊಂದು ಪರೀಕ್ಷೆ ಇದೆ. ಪೂರ್ಣಪ್ರಸಾದ್ ಅವರಿದ್ದಾರೆ, ದಳಪತಿ ಹೇಳಿದ್ದಾರೆ, ಅವ್ರ ಮುಂದೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಬಗ್ಗೆ ಮಾತಾಡಬೇಕು. ಇದೊಂದು ಪರೀಕ್ಷೆ, ತೊಂದರೆ ಇಲ್ಲ, ಪಾಸ್ ಆದರೆ ಸರಿ, ಏನಾದರೂ ಅಡ್ಡಿ ಇಲ್ಲ. ಇದು ನಮ್ಮ ಮಧ್ವ ಸಂಪ್ರದಾಯದ ಅತ್ಯಂತ ಧೀಮಂತ ವಿದ್ವಾಂಸರಾದಂಥ ಬನ್ನಂಜೆ ಗೋವಿಂದಾಚಾರ್ಯರು ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯವನ್ನು ಹೇಗೆ ತಿಳಿಸಿಕೊಟ್ಟಿದ್ದಾರೆ ನಮಗೆ ಅನ್ನೋದು ಬಹಳ ಮುಖ್ಯ. ಬಹಳಷ್ಟು ಜನ ಮಧ್ವಾಚಾರ್ಯರ ಒರಿಜಿನಲ್ ತಾತ್ಪರ್ಯ ನಿರ್ಣಯ ಓದಿಲ್ಲ, ನಮ್ಮ ಸಂಸ್ಕೃತ ಬರಲ್ಲ. ನಮಗೆ ಅರ್ಥ ಆಗುವ ಹಾಗೆ ಅರಗಿಸ್ಕೊಂಡು ನಮ್ಗೆ ಹೇಳಿದ್ದಾರೆ. ಅವರು ಕರೀತಾರೆ ಇದನ್ನು, ಇದು ವ್ಯಾಖ್ಯಾನ ಅಲ್ಲ, ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನ ಅಲ್ಲ, ಮ್ಯಾಗ್ನಮ್ ಓಪಸ್ ಅಪ್ರೂತ್ ಅಂತ ಕರೀತಾರೆ. ಮ್ಯಾಗ್ನಮ್ ಓಪಸ್ ಅಪ್ರೂತ್, ಇದೊಂದು ಸತ್ಯದ ಮಹೋನ್ನತ ಕೃತಿ ಅಂತ ಬರೀತಾರೆ. ಮಹಾಭಾರತ ಮೂಲ ಸಂದೇಶ ಏನಿತ್ತು
ಅದು ಎಲ್ಲೆಲ್ಲಿ ಹಾಗೆ ತಪ್ಪಿ ಹೋಗಿತ್ತು ಕೆಲವೊಂದು ಕಡೆಗೆ, ಏನೇನೋ ಸೇರ್ಕೊಂಡ್ಬಿಟ್ಟು ಕೆಟ್ಟು ಹೋದಾಗ ಅದನ್ನು ಸರಿ ಮಾಡಿದ್ರು ಅಂತ ಬನ್ನಂಜಿಯವರನ್ನು ಮಾತು ಹೇಳ್ತಾರೆ. ಪ್ರಾರಂಭದಲ್ಲಿ ಶೀರ್ಷಿಕೆ ಬಹಳ ಮುಖ್ಯ ಆಯಿತು ಅಂತ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಿದೆ, ಚರ್ಚೆ ಇಲ್ಲ, ಅಲ್ಲಿ ತೀರ್ಮಾನ ಆಗೋಗಿದೆ. ಕನ್ಕ್ಲೂಸಿವ್ ಎವಿಡೆನ್ಸ್, ಕನ್ಕ್ಲೂಸಿವ್ ಡಿಸಿಷನ್, ನಿರ್ಣಯ. ಅದು ಕೇಳ್ತಾರೆ, ಇದನ್ನು ಚರ್ಚೆ ಮಾಡಬೇಕಿಲ್ಲ, ಇದು ಏಕೈಕ ಪಠ್ಯ ಅಂತ. ಎಲ್ಲೆಲ್ಲಿ ಬಂದಂಥ ವಿರೋಧಾಭಾಸಗಳನ್ನು ಸರಿ ಮಾಡಿ ಇದು ತೀರ್ಪು ಕೊಟ್ಟ ಹಾಗೆ, ಫೈನಲ್ ಡಿಸಿಷನ್ ಕೊಟ್ಟ ಹಾಗೆ, ಅದರಿಂದ ಇದು ನಿರ್ಣಯ ಅಂತ. ಅದಕ್ಕೆ ಹೇಳ್ತಾರೆ, ದೇವರನ್ನು ಕಾಣಬೇಕಾದ್ರೆ ಮಹಾಭಾರತ ಓದಬೇಕಂತ, ಮಹಾಭಾರತ ಅರ್ಥ ಆಗಬೇಕಾದ್ರೆ ತಾತ್ಪರ್ಯ ನಿರ್ಣಯ ನೋಡಬೇಕು ಅಂತ. ಅಷ್ಟು ಮಟ್ಟಿಗೆ ತಾತ್ಪರ್ಯ ನಿರ್ಣಯ ಮಹಾಭಾರತಕ್ಕೊಂದು ಏಕೈಕ ಪ್ರಮುಖ ವಾಣಿಯಾದ ಹಾಗೆ. ಎರಡು ಮೊದಲಿನ ವಿಷಯಗಳನ್ನು ಹೇಳಿಬಿಟ್ಟು ಮುಂದೆ ಗ್ರಂಥಕ್ಕೆ ಹೋಗ್ತೇನೆ. ಈ ಗ್ರಂಥದ ಮುಖ್ಯ ಉದ್ದೇಶ ಅಂದರೆ ಹರಿ ಸರ್ವೋತ್ತಮ ಅಂತ ಹೇಳಬೇಕಾಗುತ್ತೆ. ಇಡೀ ಮಧ್ವಾಚಾರ್ಯರ ಸಿದ್ಧಾಂತ ಅಂತ ಹೇಳದೆ ತಮ್ಮ ಮಾತುಗಳ ಮೂಲಕ ಈ ಇಡೀ ಕೃತಿಯ ಮೂಲಕ ಹೇಳಬೇಕಾದ ಒಂದು ವಿಷಯ, ಶ್ರೀಹರಿಯನ್ನು ಬಿಟ್ಟು ಯಾರೂ ಇಲ್ಲ. ಶ್ರೀಹರಿನೇ ಎಲ್ಲಕ್ಕಿಂತ ಸರ್ವೋತ್ತಮನಾದವನು. ಅವನು ದೇವತೆಗಳಲ್ಲಿ ಸರ್ವೋತ್ತಮನಾದವನು ವಾಯುದೇವರು. ಈ ಮಹಾಭಾರತದಲ್ಲಿ ಭೀಮಸೇನ, ರಾಮಾಯಣದಲ್ಲಿ ಹನುಮಂತ. ಇವರು ವಾಯು ಜೀವೋತ್ತಮ ಅಂದರೆ ಜೀವಗಳಲ್ಲಿ ಅತ್ಯಂತ ಉತ್ತಮರಾದವರು ಭೀಮಸೇನ ಅಂತ ಹೇಳ್ತಾರೆ. ಒಂದು ಮಾತು ಹೇಳ್ತಾರೆ, ಭೀಷ್ಮನ ಜನನದಿಂದ ದುರ್ಯೋಧನನ ಪತನ ತನಕ ಕಥೆ ಏನಾಗುತ್ತೋ, ಆದರೆ ತಾತ್ಪರ್ಯ ನಿರ್ಣಯಕ್ಕೆ ಹೋದರೆ ಅದು ಸೃಷ್ಟಿಯಿಂದ ಶುರು ಆಗುತ್ತೆ. ಸೃಷ್ಟಿ ಹೇಗಾಯಿತು ಅಲ್ಲಿಂದ ಹಿಡ್ಕೊಂಡು ದುರ್ಯೋಧನ ಪತನ ಆಗೋ ತನಕ, ಕಲಿಯುಗ ಬರೋ ತನಕ ಬರುತ್ತೆ. ಇಷ್ಟು ದೊಡ್ಡ ಹರಹ ಇದೆ ಇದು. ಅದರೊಳಗೆ ಮುಖ್ಯ ಹೇಳೋದಂದರೆ ಅವರು ಇಡೀ ಕೃತಿ ಓದಿದಾಗ ನಮ್ಮ ಮನಸ್ಸು ಉಳಿಬೇಕಾದದ್ದು ಹರಿ ಸರ್ವಶ್ರೇಷ್ಠನಾದವನು, ಹರಿ ಸರ್ವೋತ್ತಮ ಅಂತ ಹೇಳಬೇಕು. ಅದನ್ನು ನಮ್ಮ ಕುಮಾರವ್ಯಾಸ ಹೇಳ್ತಾನೆ, ತಿಳಿಗೆ ಹೇಳುವೆ ಕೃಷ್ಣ ಕಥೆಯನ್ನು ಇಳಿಯ ಜಾಣರು ಮೆಚ್ಚುವಂತಿರೆ, ನೆನೆಗೆ ಪಂಚಮ ಶ್ರುತಿಯವರೆಗೂ ಕೃಷ್ಣ ಮೆಚ್ಚಲಿಕೆ. ಇಡೀ ಮಹಾಭಾರತ ಬರೆದದ್ದು ಕುಮಾರವ್ಯಾಸ ಕೂಡ ಇದೇ ಹಾದಿಯಲ್ಲೇ ಓದೋನು. ಅವ್ನು ಹೇಳ್ತಾನೆ, ನಾನು ಬರೆದ ಉದ್ದೇಶ ಉದಿ ಕಥೆ ಇಲ್ಲ, ಕಥೆ ಇದು ಯಾರ್ದು ಕೃಷ್ಣನ ಕಥೆ. ತಿಳಿಗೆ ಹೇಳುವೆ ಕೃಷ್ಣ ಕಥೆಯನ್ನು ಇಳಿಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯವರೆಗೂ ಕೃಷ್ಣ ಮೆಚ್ಚಲಿಕೆ ಅಂತ. ಇದು ಎಕ್ಸಾಕ್ಟ್ಲಿ ಇದೇ ಮಾತನ್ನು ಮಧ್ವಾಚಾರ್ಯ ಮೊದಲೇ ಬರೆದದ್ದು. 15ನೇ ಶತಮಾನದ ಕುಮಾರವ್ಯಾಸ ಇದನ್ನು ಖಂಡಿತ ಓದಿರಬೇಕು ನಾನು ಅಂದ್ಕೊಂಡು. ಅವನು ವೈಷ್ಣವ ಕವಿ ಅವನು. ಯಾಕಂದರೆ ತಾತ್ಪರ್ಯ ನಿರ್ಣಯದ ಬಗ್ಗೆ ಬನ್ನಂಜಿಯವರು ಹೇಳ್ತಾರೆ, ಇದು ಪಂಚಮ ವೇದ. 4 ವೇದಗಳಿದ್ದಾವೆ, ಇದು ಪಂಚಮ ವೇದನೇ. ಆ 4 ವೇದಗಳಲ್ಲಿ ಕಂಡು ಬರುವಂಥ ಭೇದಗಳನ್ನು, ವಿರೋಧಾಭಾಸಗಳನ್ನು ಸರಿ ಮಾಡೋದು ಮಹಾಭಾರತ. ಆದ್ದರಿಂದ ಇದು ಪಂಚಮ ವೇದ ಅಂತ. ಅದನ್ನೇ ಕುಮಾರವ್ಯಾಸ ಹೇಳೋದು, ಪಂಚಮ ಶ್ರುತಿಯನ್ನು ಅರಿವನು ಕೃಷ್ಣ ಮೆಚ್ಚಲಿಕೆ ಅಂತ. ಹಲವು ಜನ್ಮದ ಪಾಪ ರಾಶಿಯ ತೊಳೆವ ಜಲವಿದು ಶ್ರೀಮದ್ ಆಗಮ ಕುಲಿಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ ಅಂತ, ಪಂಚಮ ಶ್ರುತಿ ಅಂತ ಹೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾದಂಥ ಗಿವನ್ ಸ್ಟೇಟ್ಮೆಂಟ್ ಹೇಳಬೇಕು ನಾವು ಮೊದಲು. 2 facts are to be established. One is Hari is the ultimate, and second one is the role of Bhimasena in Mahabharata. Very, very important. ಅವ್ರು ಹೇಳ್ತಾರೆ, ಭೀಮಸೇನ ಮಹಾಭಾರತದ ನಾಯಕನಾಗಿರ್ತಾನೆ. ಕೃಷ್ಣ ಅಂತ ಬಿಟ್ಬಿಡಿ, ಅವನು ಹರಿ ಸರ್ವೋತ್ತಮ, ಅವನು ಜೀವರೊಳಗೆ ದೊಡ್ಡವನಾದವನು ಭೀಮಸೇನ. ಆದ್ದರಿಂದ ಭೀಮಸೇನನ ಮಹಾಭಾರತ ನಾಯಕ ಅಂತ ಚಿತ್ರ ಮಾಡಿದ್ದಾರೆ ಅಂತ. ಅವನು ಮುಖ್ಯ ಪ್ರಾಣ, ವಾಯುವಿನ ಅವತಾರ. ಇನ್ನೊಂದು 3 ಅವತಾರಗಳನ್ನು ಬನ್ನಂಜಿಯವರು ಗುರುತಿಸ್ತಾರೆ. ಅವತ್ತೆ ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮಯೋಚ, ಪೂರ್ಣ ಪ್ರಜ್ಞಾಕೃತಿಯಸ್ತು ಭಗವತ್ ಕಾರ್ಯ ಸಾಧಕ ಅಂತ 3 ಅಲ್ಲಿ ಹೇಳ್ತಾರೆ. ಮೊದಲು ಮಹಾಭಾರತದಲ್ಲಿ ಹನುಮಂತ ಮೊದಲು, ಆನಂತರ ಭೀಮಸೇನ, ಆನಂತರ ಮಧ್ವಾಚಾರ್ಯ. ಅವ್ರು ಮುಂದೆ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಅವ್ರು ಹೇಳೋದು, ಭಗವಂತನ ತಲುಪಬೇಕಾದ್ರೆ ಮುಖ್ಯ ಪ್ರಾಣ ಇಲ್ಲಿ ಹೋದರೆ ಸಾಧ್ಯ ಇಲ್ಲ. ನೀನೇ ಕೂಡ ಅದು ಮಾತನ್ನು ಹೇಳಿದೆ ನಾನು. ರಾಮನ ಮುಟ್ಟಬೇಕಾದ್ರೆ ಹನುಮಂತನ ಮೂಲಕನೇ ಮುಟ್ಟಬೇಕು. ಹಾಗೆ ಈ ಕೃಷ್ಣನ ಮುಟ್ಟಬೇಕಾದ್ರೆ, ಹರಿ ಸರ್ವೋತ್ತಮನ ಮುಟ್ಟಬೇಕಾದ್ರೆ ವಾಯುಜೀವೋತ್ತಮ ಮುಖ್ಯ. ಕೊಂಡಿಯಲ್ಲಿ ಸಾಧಕನಿಗೂ ಭಗವಂತನಿಗಿರುವಂಥ ಕೊಂಡಿ ಇದು ಅಂತ ಹೇಳ್ತಾರೆ. ಅದರಿಂದ ಭೀಮಸೇನ ಬರೀ ಶಕ್ತಿ ಮಾತ್ರ ಅಲ್ಲ, ನಾವೆಲ್ಲ ಕಥೆ ಕೇಳಿದ ಹಾಗೆ ಭೀಮಸೇನ ಅಸಾಧ್ಯ ಶಕ್ತಿ ಇತ್ತು ಅಂತ ಕೇಳ್ತೀವಿ. ಅವ್ರು ಹೇಳೋದು, ಅವನು ಜ್ಞಾನ ಭಕ್ತಿ ವೈರಾಗ್ಯದ ಒಂದು ತವನಿಧಿಯಾಗಿದ್ದವರು ಭೀಮಸೇನ ಅಂತ ಇದರಲ್ಲಿ ಬರ್ತದೆ.
ಇದು ಮುಖ್ಯವಾಗಿ ಹೇಳಬೇಕಾದದ್ದು 3 ಹಂತಗಳಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ನೋಡಬೇಕು ಅಂತ. 3 ಹಂತಗಳಲ್ಲಿ. ಮೊದಲನೇ ಹಂತ ಆಸ್ತಿಕಾದಿ ಹಂತ ಅಂತ. ಹಿಸ್ಟ್ರಿ, ಇತಿಹಾಸ. ಕುರುಕ್ಷೇತ್ರ ಯುದ್ಧ ಆಯಿತು. ಎಷ್ಟು ದಿವಸ ಆಯಿತು? 18 ದಿವಸ ಆಯಿತು. ಎಷ್ಟು ಜನ ಸೇರಿದ್ರು ಯುದ್ಧಕ್ಕೆ? 18 ಅಕ್ಷೋಹಿಣಿ ಸೇರಿದ್ರು. ಇವ್ರ ಕಡೆ 11 ಅಕ್ಷೋಹಿಣಿ. ಯಾವಾಗಲೂ ಹಾಗೆ ಅನಿಸುತ್ತೆ. ದುರ್ಜನರ ಕಡೆನೇ ಜನ ಜಾಸ್ತಿ. ಕೌರವರ ಕಡೆ 11 ಅಕ್ಷೋಹಿಣಿ, ಪಾಂಡವರ ಕಡೆ 7 ಅಕ್ಷೋಹಿಣಿ ಸೈನ್ಯ. ಅದು ಫೈನಲ್ ಅನಾಲಿಸಿಸ್ ದಿ ವರ್ಚುವಸ್ ವಿನ್. ಹಾಗೆ ಪಾಂಡವರು ಗೆದ್ದರು ಅಂತ ಎಲ್ಲ ಇದು ದಾಖಲೆ ಸಿಗುತ್ತೆ. ಇದು ಇತಿಹಾಸ. ಇದು ಮೊದಲನೇ ಹಂತ ಇತಿಹಾಸ ಹಂತ. ಎರಡನೇದು ಮನ್ವಾದಿ ಹಂತ ಅಂತ ಕರೀತಾರೆ. ಇದು ಮೋರ್ ಇಂಟೆಲೆಕ್ಚುವಲ್ ಆ್ಯಂಡ್ ಮೆಂಟಲ್, ಮಾನಸಿಕವಾಗಿರುವಂಥದ್ದು. ಅವ್ರ ಪ್ರಕಾರ ಯುದ್ಧ ಆಯಿತು, ಸಾಕಷ್ಟು ಜನ ಹೊಡೆದಾಡಿಸಿದ್ರು. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸಲ್ಲಾಗುತ್ತಲ್ಲ ಯುದ್ಧ ಇದು ಅಂತ. ಮನಸ್ಸಲ್ಲಾಗುವಂಥ ಯುದ್ಧ. ನಮ್ಮಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಜಗಳ ಇದ್ದೇ ಇದೆಯಲ್ಲ ಯಾವಾಗಿದ್ರು ತಲೆಯಲ್ಲಿ. ಆದ್ದರಿಂದ ದುರ್ಯೋಧನ ಮತ್ತು ಕೌರವರು ಕೆಟ್ಟ ವಿಚಾರಗಳ ಬಗ್ಗೆ ಪ್ರತಿನಿಧಿಸಿದರೆ ಒಳ್ಳೆಯ ವಿಚಾರವನ್ನು ಪಾಂಡವರು ಪ್ರತಿನಿಧಿಸ್ತಾರೆ. ಎರಡರ ಜಗಳ ಆಗ್ತಾನೆ ಇರುತ್ತೆ. ಅದರಿಂದ ಈ ದುರ್ಗುಣಗಳು ಮತ್ತು ಸಗುಣಗಳ ನಡುವೆ ಯುದ್ಧ ಆಗ್ತಿರುವಂಥದ್ದು ಮಾನವಾದಿ ತಪ್ಪ. ಮೂರನೇ ಬಹಳ ಮುಖ್ಯ ಇದೆ, ಉಪರಿಚರ ಅಂತ ಕರೀತಾರೆ. ಇದು 3ನೇ ಹಂತ. ಇತಿಹಾಸ ಬಿಡೋಣ, ಮನಸ್ಸಿನಲ್ಲಿ ಆಗ್ತಿರುವಂಥ ದಾಖಲಾಟಗಳನ್ನು ದಾಟಿ ಇನ್ನೂ ಹೋಗೋದಾದರೆ ಒಂದು ಪಾರಮಾರ್ಥಿಕ ಅರ್ಥ ಇದೆ ಇದಕ್ಕೆಲ್ಲನೂ ಅಂತ. ಇಲ್ಲಿರುವಂಥ ಪ್ರತಿಯೊಂದು ಘಟನೆಗೆ, ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಪಾರಮಾರ್ಥಿಕ ಅರ್ಥ ಇದೆ ಅಂತ. ಮುಂದೆ ಬರ್ತೀನಿ. ಯಾರ್ಯಾರು ಹೆಸರು ಕೊಡ್ತಾರೆ, ಒಂದೊಂದು ವ್ಯಕ್ತಿಗೆ ಒಂದೊಂದು ಅರ್ಥ ಇದೆ, ಸಂಕೇತ ಇದೆ. ಹಾಗೆ ಅದು 3ನೇ ಉಪರಿಚರ ಹಂತ ಅಂತ. ಇದು ಯಾಕೆ ಮಾಡಿದ್ರು, ತಾತ್ಪರ್ಯ ನಿರ್ಣಯ ಬರೀಬೇಕು ಯಾಕಾಯಿತು ಅಂತ ಅನ್ನೋದನ್ನು ಮಧ್ವಾಚಾರ್ಯ ಹೇಳ್ತಾರೆ. ಅದನ್ನು ಬನ್ನಂಜಿಯವರು ತುಂಬ ಚೆನ್ನಾಗಿ ನೆಲೆ ಮಾಡಿದ್ದಾರೆ. ನಮ್ಮ ವೇದಗಳಲ್ಲಿ ಕೆಲವು ತಪ್ಪು ಕಾಣಿಸ್ತಾ ಇತ್ತು. ತಪ್ಪು ಅಂದರೆ ವಿರೋಧ ಭಾಷೆಗಳು. ಈ ವೇದದಲ್ಲಿ ಹೀಗೆ ಹೇಳುತ್ತೆ, ಆ ವೇದದಲ್ಲಿ ಹಾಗೆ ಹೇಳುತ್ತೆ. ಈ ವೇದದ ಮೊದಲಿನ ಭಾಗದಲ್ಲಿ ಹೀಗೆ ಹೇಳ್ತಾರೆ, ಕೊನೆಯ ಭಾಗದಲ್ಲಿ ಹೀಗೆ ಬರುತ್ತೆ. ಆ ವ್ಯತ್ಯಾಸಗಳು ಸರಿ ಮಾಡೋದು ಹೇಗೆ? ಯಾರು ತಪ್ಪು ಮಾಡಿದರೂ ಗೊತ್ತಿಲ್ಲ. ಈಗ ನೀವು ನೋಡಿದ್ದೀರಿ, ನಮ್ಮ ಮನೆ ಇತಿಹಾಸ ಬರೆಯೋಕ್ಕೆ ಹೋದಾಗ ನಮ್ಮ ಅಜ್ಜನ ಹೆಸರು ಎಲ್ಲರಿಗೂ ಗೊತ್ತಿರುತ್ತೆ. ಅಜ್ಜನ ಹೆಸರು ಬಹಳ ಕಮ್ಮಿ ಜನಕ್ಕೆ ಗೊತ್ತು. ಅಜ್ಜನ ಹೆಸರು ಯಾರಿಗೂ ಗೊತ್ತಿಲ್ಲ. ಅದು ನಮ್ಮ ಇತಿಹಾಸ ನಮ್ಗೆ ಗೊತ್ತು. ನಮ್ಮ ಮನೆ ಪರಂಪರೆ ಒಂದು 150 ವರ್ಷ ಹಿಂದೆ ನಮ್ಗೆ ಗೊತ್ತಿಲ್ಲ ಏನಾಯಿತು ಅಂತ. ಹಾಗಿರ್ಬೇಕಾದ್ರೆ ಸಾವಿರಾರು ವರ್ಷ ಹಿಂದೆ ನಡೆದನ್ನು ದಾಖಲೆ ಮಾಡೋದು ಹೇಗೆ? ದಾಖಲೆ ಎಲ್ಲ ಕೆಲವು ಏನೇನೋ ಸೇರ್ಕೊಳ್ತವೆ. ತಾವು ನೋಡಿದ್ದೀರಿ, ಮಹಾಭಾರತ ಬರೆದಾಗ, ಜಯ ಅಂತ ಬರೆದಾಗ ಶುರು ಆದದ್ದು ಎಷ್ಟು ಬೆಳ್ಕೊಂಡು ಲಕ್ಷ ಶ್ಲೋಕ ಇದ್ದು ಅದನ್ನು ಎಡಿಟ್ ಮಾಡಬೇಕೀಗ. ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತ ಅಂತ ಶುರು ಆಯಿತು. ಅಂದರೆ ಯಾವಾಗ ಸೇರ್ಕೊಳ್ತು ಅಂತ ಬನ್ನಂಜಿಯವರು ತುಂಬ ಚೆನ್ನಾಗಿ ಹೇಳ್ತಾರೆ ಮಾತಲ್ಲಿ, ಉಪನ್ಯಾಸದಲ್ಲಿ. ಯಾಕೆ ಸೇರ್ಕೋತಾವೆ ಇವೆಲ್ಲ? ಏನೇನು ಸೇರ್ಕೋತಾವಲ್ಲ, ಯಾಕೆ ಸೇರ್ಕೋತಾವೆ ಅಂದರೆ 3 ಕಾರಣಕ್ಕೆ ಸೇರ್ಕೋತಾವೆ ಅಂತ. ಒಂದು, ಗೊತ್ತಿಲ್ಲದೆ ಬದಲಾಯಿಸುವಂಥದ್ದು. ಮುಗ್ಧರವ್ರು ಗೊತ್ತಿಲ್ಲ, ಇದು ಅರ್ಥ ಹಿಂಗೆ ಇರಬೇಕು ಅಂದ್ಕೊಂಡು ಬದಲಾಯಿಸ್ಬೋದು. ಆಗ ತಾಳೆಗರಿ ಇತ್ತು, ಮೊದಲು ಮೌಖಿಕವಾಗಿ ಬಂದದ್ದು, ಆಮೇಲೆ ತಾಳೆಗರಿಯಲ್ಲಿ ಬಂತು. ಯಾರೊಬ್ಬರು ಸೇರಿಸಿದ್ರು, ಒಂದು ಜನ ಪಂಡಿತರು, ಅವ್ರು ಗೊತ್ತಿಲ್ಲ ಸೇರಿಸಿದ್ರು ಮುಗ್ಧರವರು. ಎರಡನೇದವ್ರು ಪಾಪ ಅರ್ಥ ಗೊತ್ತಿಲ್ಲ. ಅವರು ಈ ಪದದ ಅರ್ಥ ಇದು ಅಂತ ಗೊತ್ತಿಲ್ಲ, ಅದಕ್ಕೆ ಇನ್ನೊಂದು ಪದ ಹಾಕಿದ್ರು, ಅದರ ಅರ್ಥ ಚೇಂಜ್ ಆಗಿ ಹೋಯ್ತು. 3ನೇದವ್ರು ಭಾಳ ಡೇಂಜರಸ್ ಕೆಟಗರಿ ಇದೆ. ಗೊತ್ತಿದ್ದು ತನಗೆ ಸರಿ ಅನಿಸಿದ್ದನ್ನು ಸೇರಿಸೋದು ಅದು. ಇದು ಭಾಳ ಆಗಿದೆ ನಮ್ಮೆಲ್ಲ ಹಳೆಯ ಕೃತಿಗಳಲ್ಲಿ ಸಾಕಷ್ಟು ಆಗುವಂಥದ್ದು. ಈ ಪಂಡಿತರು ಮಾಡುವಂಥ ಅನಂತ. ಆ ಪಂಡಿತರು ತಮಗೆ ಗೊತ್ತಿದೆ ಅಂದ್ಕೊಂಡು ಗೊತ್ತಿರುವಂಥ ಸಂಸ್ಕೃತದಲ್ಲಿ ಪದಗಳನ್ನು ಸೇರಿಸಿ ಅದು ಸೇರಿಸೋದು. ಅದಕ್ಕೆ ಸ್ವಲ್ಪ ದ್ವಂದ್ವ ಬಂದ್ಬಿಡುತ್ತೆ. ಇಲ್ಲಿ ಹೆಂಗೆ ಹೇಳ್ತಾರಲ್ಲ, ಇಲ್ಲಿ ಯಾಕೆ ಹೆಂಗೆ ಹೇಳ್ತಾರೆ ಅಂತ ಬರೆದವ್ರು ಬೇರೆ ಬೇರೆಯವರು. ನಿಜವಾಗ್ಲೂ ಯಾರು ಬರೆದ್ರು ಅಂತ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಹೇಳ್ತಾರೆ ಮಧ್ವಾಚಾರ್ಯರು 13ನೇ ಶತಮಾನದಲ್ಲಿ ಕೂಡ ಈ ಕೆಟ್ಟು ಹೋದದ್ದನ್ನು ಕಂಡಿದ್ರು. ಅವರು ಸರಿ ಅರ್ಥ ಆಗಲ್ಲ. ಅದು ಸರಿ ಅರ್ಥ ಕೊಡಬೇಕಾದ್ರೆ ಏನು ಮಾಡಬೇಕು? 4 ವೇದಗಳಲ್ಲಿ ಏನೇನು ವಿರೋಧಾಭಾಸಗಳು ಕಾಣ್ತದೋ ಅದನ್ನು ಸರಿ ಮಾಡಬೇಕು ಅಂತ ಇದನ್ನು ಪರಿನಿರ್ಣಯ ಬರೆದ್ರು ಅಂತ. ಅಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದಕ್ಕೆ ವ್ಯಾಖ್ಯೆ ಸಿಗೋದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸಿಗಬೇಕು. ಇದಕ್ಕೆ ಅರ್ಥ ಏನು? ಮಹಾಭಾರತದಲ್ಲಿ ಅರ್ಥ ಆಗದೆ ಹೋದರೆ, ಗೋಜಲಾಗಿದ್ದರೆ ಅದಕ್ಕೆ ಪರಿಹಾರ ಸಿಗೋದು ತಾತ್ಪರ್ಯ ನಿರ್ಣಯದಲ್ಲಿ ಸಿಗಬೇಕು ಅಂತ ಮಾಡಿದರು. ಅದಕ್ಕೆ ಆಳವಾದ ಚಿಂತನೆ ಮಾಡಿದರು, ಯೋಗ ದೃಷ್ಟಿಯಿಂದ ನೋಡಿದರು. ಬನ್ನಂಜಿಯವರು ಹೇಳೋ ಮಾತು ಚೆನ್ನಾಗಿದೆ. ತುಂಬ ಯೋಗ ದೃಷ್ಟಿಯಿಂದ ನೋಡಿ ಅಪರೂಪದ ಹಸ್ತಪ್ರತಿಗಳ ಅಧ್ಯಯನ ಮಾಡಿ ತೀರ್ಮಾನ ಮಾಡಿ ಬರೆದರು ಅಂತ ಹೇಳ್ತಾರೆ. ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕು. ಇದರೊಳಗೆ ಮಾಯಾವಾದವನ್ನು ಖಂಡಿಸುವ ವಿಚಾರ ಬರ್ತದೆ.
ಹಿಂದೆ ಇತ್ತು ಮಾಯಾವಾದ ಇತ್ತು, ಜಗತ್ತು ಒಂದು ಮಾಯೆ, ನಮ್ಮಿರವು ಮಾಯೆ ಇದೆ ಅಂತ ಹಾಗಿತ್ತು. ಆದರೆ ಮಧ್ವಾಚಾರ್ಯ ಅದನ್ನು ಒಪ್ಪಲ್ಲ. ಇದು ಮಾಯೆ ಅಲ್ಲ, ಸತ್ಯ, ಜಗತ್ತು ಸತ್ಯ. ನಾವು ಮೊದಲು ಜಗನ್ಮಿಥ್ಯ ಅಂತ ಹೇಳ್ತಾ ಇದ್ವಿ, ಜಗನ್ಮಿಥ್ಯ ಅಲ್ಲ, ಜಗತ್ ಸತ್ಯ ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಕ್ರಿಯೆ ಇದೆ. ಎಲ್ಲೂ ಮಾಯೆ ಅನ್ನೋದಾದರೆ ಯುದ್ಧ ಆದದ್ದು ಮಾಯೆಯಲ್ಲೇ ಆದದ್ದು. ದುರ್ಯೋಧನ ಮೋಸ ಮಾಡಿದ್ದು ಮಾಯೆಯಲ್ಲೇ ಮೋಸ ಮಾಡಿದ್ದು. ಪಾಂಡವರು ಕಷ್ಟಪಟ್ಟದ್ದು ಮಾಯೆಯಲ್ಲಿ ಅಂತ ಹೇಳಬೇಕಾಗತ್ತೆ. ಒದ್ದಾಡಿದ ಸುಳ್ಳ, ದ್ಯೂತ ಆಡಿ ಸೋತು ಅಪಮಾನ ಆದದ್ದು ಸುಳ್ಳ, ಯುದ್ಧದಲ್ಲಿ ಕ್ರೋಧದಲ್ಲಿ ಹೋಗಿ ಎಷ್ಟು ಜನ ಕೊಂದದ್ದು ಸುಳ್ಳ, ಕೃಷ್ಣ ಪ್ರತಿಜ್ಞೆ ಮಾಡಿ ಸುಳ್ಳ, ಹೋದದ್ದು ಸುಳ್ಳ, ಇದೆಲ್ಲ ಸುಳ್ಳು ಅಂತ ಅನ್ನೋದಾದರೆ ಅದು ಮಾಯ ಆಗ್ಬೋದು. ಅದು ಸುಳ್ಳು ಅಲ್ಲಲ್ಲ. ಈಗ ನಮ್ಮ ಪ್ರಕಾರ ನೋಡೋದು, ನಮ್ಮ ಜೀವನದಲ್ಲೇ ನಾವು ಸಂತೋಷನೂ ಪಟ್ಟಿದ್ದೀವಿ, ದುಃಖನೂ ಪಟ್ಟಿದ್ದೀವಿ. ಜಗತ್ತು ಮಾಯೆ ಅಂತ ಅನಿಸಿಲ್ಲ ನಮಗೆ. ಇದೆಯಲ್ಲ, ನಾಳೆ ಫೇಸ್ ಮಾಡಬೇಕಲ್ಲ ಜಗತ್ತನ್ನು ಮತ್ತೆ. ಆದ್ದರಿಂದ ಇದು ಆಗಿಲ್ಲ. ಅದಕ್ಕೊಂದು ಸ್ವಲ್ಪ ಎಕ್ಸಾಂಪಲ್ ಕೊಡ್ತಾರೆ ಬನ್ನಂಜಿಯವರು, ಭಾಳ ಚೆನ್ನಾಗಿದೆ ಎಕ್ಸಾಂಪಲ್, ಕನ್ವಿನ್ಸ್ ಆಗುವಂಥದ್ದು. ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಕ್ರಿಯೆ ಇದೆ ಅಂತ ಕಲ್ಪನೆ ಮಾಡ್ಕೊಂಡು ಟಿ ವಿ ನೋಡ್ತಾ ಇದ್ದೀರಿ. ನೀವು ಟಿ ವಿ ನೋಡ್ತಾ ಇದ್ದಾಗ ನೀವೇನು ಕ್ರಿಯೆ ಮಾಡ್ತಾ ಇದ್ದೀರಿ? ನಮ್ದು ಏನೂ ಕ್ರಿಯೆ ಇಲ್ಲ, ಪ್ಯಾಸಿವ್ ಆಡಿಯನ್ಸ್. ನಾವು ಕೂತ್ಕೊಂಡು ನೋಡ್ತಾ ಇದ್ದೀವಿ, ಅದು ನಡೀತಾ ಇದೆ ಸ್ಕ್ರೀನ್ನಲ್ಲಿ, ನನಗೇನೂ ಸಂಬಂಧ ಇಲ್ಲ. ಅದು ನನ್ನ ಕ್ರಿಯೆ ಏನೂ ಇಲ್ಲದೆ ಹೋದಾಗ ಅದು ಮಾಯ ಆಗುತ್ತೆ. ಸ್ವಿಚ್ ಆಫ್ ಮಾಡಿದ್ರೆ ಇರಲ್ಲ. ನಾನೇ ಕ್ರಿಯೆ ಮಾಡ್ತಾ ಇದ್ರೆ, ನಾನೇ ನೆಲ ಆಗೋದು, ಬೀಜ ಹಾಕಿ ಬೆಳೆ ಬೆಳೆಸೋದಾದರೆ ಅದು ಕ್ರಿಯೆ ಇದೆ. ನಾನು ಎಲ್ಲಿ ಕ್ರಿಯೆ ಇದೆಯೋ ಅಲ್ಲಿ ಸತ್ಯ ಇದೆ. ಅದು ಚಂದದ ಮಾತು. ಕನಸು ಬೀಳುತ್ತೆ ಒಂದು ಕನಸಲ್ಲಿ ನಮ್ಮದೇನೂ ಕೆಲಸ ಇದೆ. ನನ್ನ ದೈಹಿಕವಾಗಿ ಮಾನಸಿಕವಾಗಿ ನೋಡೋದಷ್ಟೇ ಕನಸು ಕಾಣ್ತದೆ ನನಗೆ. ಎದ್ದ ಮೇಲೆ ಅಯ್ಯೋ ಕನಸು ಬಿದ್ದಿತ್ತು ಅಂತ ಹೇಳ್ತೇನೆ. ಅದು ಕನಸು ಅಂತ ಗೊತ್ತಿದೆ, ಅದು ಮಾಯ ಆಗುತ್ತೆ. ನನ್ನ ಕ್ರಿಯೆ ಇಲ್ಲ. ಒಂದು ಸಿಂಪಲ್ ಫಾರ್ಮುಲಾ ಕೊಟ್ಟಿದ್ದಾರೆ ಅವರು. ಎಲ್ಲೆಲ್ಲಿ ಕ್ರಿಯೆ ಇದೆಯೋ ಅದು ಸತ್ಯ, ಎಲ್ಲಿ ಕ್ರಿಯೆ ಇದೆಯೋ ಅದು ಸತ್ಯ ಅಲ್ಲ. ಇಡೀ ಜೀವನದಲ್ಲಿ ಒದ್ದಾಡ್ತೀವಲ್ಲ, ಸಂಕಟ ಪಡ್ತೀವಿ, ಓಡಾಡ್ತೀವಿ, ಅದರಿಂದ ಸತ್ಯ ಇದೆ. ಅದರಿಂದ ಜಗತ್ ಸತ್ಯ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಕ್ರಿಯೆ ಇದೆ, ಎಲ್ಲಿ ಕ್ರಿಯೆ ಇದೆಯೋ ಅದು ಮಾಯೆ ಅಂತ ಅನ್ಬೋದು ಅಂತ ಕೊನೆಗೆ ಹೇಳ್ತಾರೆ. ಕ್ರಿಯೆ ಮಾಡಿದರೆ ಪಾಪ ಬಂದೇ ಬರ್ತಾರೆ. ಯಾವುದೇ ಕೆಲಸ ಮಾಡಿದ್ರು ಪಾಪ ಬರುತ್ತೆ, ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ. ಏನೇ ಮಾಡದೆ ಹೋದರೂ ಪಾಪ ಬರುತ್ತೆ. ಕೆಲಸ ಮಾಡಬೇಕಾದವ್ರು ಮಾಡದೆ ಹೋದರೂ ಪಾಪ ಬರುತ್ತೆ. ಈಗ ನಾವು ನಡ್ಕೊಂಡು ಹೋಗ್ತೀವಿ ರಸ್ತೆಯಲ್ಲಿ, ಗೊತ್ತಿಲ್ಲದಾಗ ಇರುವೆ ಸತ್ತು ಹೋಗುತ್ತೆ ಕಾಲ ಕೆಳಗೆ, ಪಾಪ ಆಗಲ್ವಾ? ನಾನು ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀನಿ, ಅದು ಯಾರಿಗೋ ನೋವಾಗುತ್ತೆ, ಅದು ಪಾಪ ಆಗುತ್ತೆ. ಆದರೆ ಕ್ರಿಯೆನ ಮಾಡೋದು ಬೇಡವಾ? ಅದು ಭಾಳ ಚಂದ ಹೇಳ್ತಾರೆ, ಕ್ರಿಯೆ ಮಾಡಲೇಬೇಕು. ಕ್ರಿಯೆ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಕ್ರಿಯೆ ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಕ್ರಿಯೆ ಮಾಡಿದಾಗ ಇದು ನನಗೋಸ್ಕರ ಅನ್ನದೇ, ಇದು ಭಗವಂತನಿಗೋಸ್ಕರ ಅಂತ ಮಾಡಿದ ಕ್ರಿಯೆ ಯಾವ ಪಾಪನೂ ತಟ್ಟಲ್ಲ. ಎಷ್ಟು ಚಂದ ಅಂದರೆ ಈ ಮಾತು. ಕ್ರಿಯೆ ಮಾಡಿದಾಗ ನನಗಲ್ಲ, ಇದು ನೋಡಬೇಕು. ಪೂಜೆ ಮಾಡಿದಾಗ ಇದಂ ನಮಮ್ಮ ಅಂತ ಹೇಳ್ತಾ ಇರ್ತೀವಿ. ನಾವೆಲ್ಲ ಪುರೋಹಿತರು ಹೇಳ್ತಿರ್ತಾರೆ, ಹೇಗೂ ಅವ್ರದ್ದಲ್ಲ. ದಾನ ಕೊಟ್ಟಾಗ ಇದಂ ನಮಮ್ಮ ಅಂತೀವಿ, ಅದು ನಂದಲ್ಲ ಅಂತ ಆ ಭಾವನೆಯಿಂದ ಮಾಡಬೇಕು ಅಂತ ಭಾಳ ಚಂದ ಉದಾಹರಣೆ ಕೊಡ್ತಾರೆ ಬನ್ನಂಜಿಯವರಿಗೆ. ಇದು ನಂದಲ್ಲ ಅಂತ ಮಾಡಿ ಇದು ಭಗವಂತನ ಸಮರ್ಪಣೆ ಮಾಡಿದರೆ ಆ ಕೆಲಸದ ಯಾವ ಪಾಪವೂ ಇಲ್ಲ. ಇದು ಪಕ್ಕ ಈಶಾವಾಸ್ಯ ಉಪನಿಷತ್ತಿನ 2ನೇ ಶ್ಲೋಕ. ಇದು ಪಕ್ಕ ಕುರುವಣ್ಣೆ ವೇಹ ಕರ್ಮಾಣಿ ಜಿಜಿಬೀಸಿ ಶತಕಂ ಸಮ ಏವಂ ತ್ವಯಿ ನಾಣ್ಯತೋ ವರ್ತಿ ನ ಕರ್ಮ ಲಿಪ್ಯತೆ ಎನ್ನರೆ ಅಂತ. ಯಾರು ನಂದು ಅಲ್ಲ ಅಂತ ತಿಳ್ಕೊಂಡು ಕ್ರಿಯೆ ಮಾಡ್ತಾರೋ ಅವ್ರು ಯಾವ ಪಾಪವೂ ಅಂಟಲ್ಲ. ಇದನ್ನು ಬನ್ನಂಜಿಯವರು ಹೇಳ್ತಾರೆ. ನಾವು ಕರ್ಮ ಮಾಡಬೇಕು, ಆದರೆ ಕರ್ಮ ನಂದಲ್ಲ ಅಂತ ಭಗವಂತನಿಗೋಸ್ಕರ ಅರ್ಪಣೆ ಮಾಡಿದರೆ ಅದರಲ್ಲಿ ಯಾವ ಪಾಪವೂ ಬರೋದಿಲ್ಲ ಅಂತ ಹೇಳ್ತಾರೆ. ಒಂದು ಒಳ್ಳೆ ಮಾತು ಹೇಳ್ತಾರೆ ಕೊನೆಗೆ. ಮಹಾಭಾರತವನ್ನು ಒಂದು ಕುಟುಂಬದ ಜಗಳ ಅಂತ ನೋಡಬೇಡಿ, ಜಗಳದ ಕಥೆ ಅಂತ ನೋಡಬೇಡಿ, ಬೇಜಾರಾಗುತ್ತೆ. ಆದರೆ ಅದನ್ನು ಪರಮಾತ್ಮನ ಕಡೆಗೆ ಸಾಗುವಂಥ ಆತ್ಮದ ದಾರಿ ಅಂತ ತಿಳ್ಕೊಂಡು, ಜರ್ನಿ ಆಫ್ ಎ ಸೋಲ್ ಟುವರ್ಡ್ಸ್ ಇಟರ್ನಲ್, ಟು ದಿ ಇನ್ಫಿನಿಟ್. ಆ ಹೋಗುವಾಗ ದಾರಿ ಏನಿದೆಯೋ ಆ ದಾರಿಯನ್ನು ನೋಡಿಕೊಂಡಾಗ ಮಹಾಭಾರತ ತುಂಬ ಅರ್ಥ ಆಗುತ್ತೆ ಚೆನ್ನಾಗಿ ಅಂತ. ಸ್ವಲ್ಪ ವಿವರಗಳನ್ನು ಹೇಳಬೇಕು. ವೇದಗಳು ಅಪೌರುಷೇಯ ಅಂತ ನಾವು ಹೇಳ್ತೀವಿ. ಅಪೌರುಷೇಯ ಅಂದರೆ ಯಾರೂ ಬರೋದಿಲ್ಲ, ಒಬ್ಬರು ಬರೆದದ್ದಲ್ಲ ಅಂತ. ಇಸ್ ಅ ಕಂಟಿನ್ಯೂಸ್ ವಿಸ್ಡಮ್, ಇದು ಅಕ್ಯುಮುಲೇಟೆಡ್ ವಿಸ್ಡಮ್ ಅಂತ. ಅದೊಂದು ಭಾಳ ತಪ್ಪು ಕಲ್ಪನೆ ಇದೆ ಜನಕ್ಕೆ. ಯಾರೂ ಬರೋದಿಲ್ಲ ಅಂದರೆ ಹೇಗೆ? ಅಪೌರುಷೇಯ ಅಂದರೆ ಯಾರೂ ಬರೆದದ್ದಲ್ಲ, ಒಬ್ಬರು ಬರೆದದ್ದಲ್ಲ ಅಂತ. ಇದು ಕಂಟಿನ್ಯೂಸ್ ವಿಸ್ಡಮ್ ಓವರ್ ಸೆಂಚುರೀಸ್ ಆಫ್ ಟೈಮ್. In time, infinite billion people have contributed to make knowledge as a base. ಅದನ್ನು ವೇದವ್ಯಾಸರು ಏನು ಮಾಡಿದರು, ಹರಡಿ ಹೋಗಿತ್ತಲ್ಲ ಕಾಡಿನ ಹಾಗೆ, ಅದನ್ನು ಚೆನ್ನಾಗಿ ಭಾಗ ಮಾಡಿದರು. ಆ ಹೆಸರು ವೇದವ್ಯಾಸ ಅಲ್ಲೇ ಅಲ್ಲ, ಕೃಷ್ಣ ಅವ್ರ ಹೆಸರು. ಕೃಷ್ಣನೇ ಮತ್ತೊಬ್ಬ ಕೃಷ್ಣ.
ದ್ವೀಪದಲ್ಲಿ ಹುಟ್ಟಿದ್ರು ದ್ವೈಪಾಯನ ಕೃಷ್ಣ ದ್ವೈಪಾಯನ ಆದರು. ಆನಂತರ ವೇದಗಳನ್ನು ಭಾಗ ಮಾಡಿದ್ರಿಂದ ವೇದವ್ಯಾಸ ಅಂತ ಕರ್ಕೊಂಡು ಅವರಿಷ್ಟೆಲ್ಲ ಭಾಗ ಮಾಡಿಕೊಟ್ಟಾಗ ಇದರ ವ್ಯಾಖ್ಯಾನ ಹೇಗೆ ಮಾಡಬೇಕು, ಸಾಕಷ್ಟು ವಿರೋಧಾಭಾಸಗಳು. ಡಿಕೋಡರ್ ಅಂತ ಈ ಪದನ ಬನ್ನಂಜಿಯವರು ಚಂದ ಬಳಸ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಇರೋದು ಆ ಡಿಕೋಡರ್ ಅಂತ, ಅಲ್ಲಿ ಕೋಡ್ ಇರ್ತದೆ. ಒಂದು ಉದಾಹರಣೆ ಹೇಳಬೇಕು. ಯಾರೋ ಒಬ್ಬರು ಉಪನ್ಯಾಸ ಮಾಡ್ತಾರೆ, ಒಂದು ಉಪನಿಷತ್ನಲ್ಲಿ ಉಪನ್ಯಾಸ ಕಿತ್ಬೇಡಿ. ಆ ಪಂಡಿತರು ಪೂರ್ತಿ ಬರ್ಕೊಂಡ್ಬರಲ್ಲ, ತಮ್ಮ ಲೆಕ್ಚರು ಪಾಯಿಂಟ್ ಬರ್ಕೊಂಡಿದ್ದಾರೆ. 1, 2, 3, 4, 5 ಪಾಯಿಂಟ್. ಒಂದು ಪಾಯಿಂಟ್ ಬಂದಾಗ 10 ನಿಮಿಷ ಇಡ್ತಾರೆ, 2 ಪಾಯಿಂಟ್ 10 ನಿಮಿಷ ಗೊತ್ತಿದೆ, ಹೇಗೆ ಲಿಂಕ್ ಮಾಡಬೇಕು ಅಂತ ಗೊತ್ತಿದೆ. ಭಾಷಣ ಅಂದರೆ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ, ಪೇಪರ್ ಚೂರು ಬರೆದಿದ್ದಾರೆ. ಇನ್ನೊಬ್ಬರು ತಗೋತಾರೆ, ಚಿಕ್ಕ ಉಪನ್ಯಾಸ ಭಾಷಣ ಸಿಕ್ತು ನನಗೆ ಅಂತ. ಅರ್ಥವೇ ಆಗಲ್ಲ. ಇದೇನು 1ನೇ ಪಾಯಿಂಟ್ 2ನೇ ಪಾಯಿಂಟ್ ಸಂಬಂಧನೇ ಇಲ್ಲಲ್ಲ, ಇದು 3ನೇ ಪಾಯಿಂಟ್ ಯಾಕೆ ಬಂತಿದ್ದು, ಯಾಕೆ ಅರ್ಥ ಆಗಲ್ಲ ಅಂತ ಅದು ಫಿಲ್ ಮಾಡೋದು ಅವ್ರಿಗೆ ಗೊತ್ತಿದೆ, ಇವ್ರಿಗೆ ಗೊತ್ತಿಲ್ಲ. ಅದನ್ನು ಅವ್ರು ಹೇಳ್ತಾರೆ, ಇದು ಡಿ ಕೋಡರ್. ಎಲ್ಲಾದರೂ ಡೌಟ್ ಬಂದರೆ ವೇದದಲ್ಲಿ ಪಂಚಮ ವೇದಕ್ಕೆ ಹೋಗಿ, ಮಹಾಭಾರತಕ್ಕೆ ಹೋಗಿ ಅದನ್ನು ಹಾದಿ ಕೊಡುತ್ತೆ, ಡಿ ಕೋಡ್ ಮಾಡೋದು ಹೇಗೆ ಅಂತ. ಆ ನೋಟ್ಸ್ ಪಾಯಿಂಟ್ಸಿಗೆ ಕನೆಕ್ಟ್ ಲಿಂಕ್ ಕೊಡಬೇಕು, ಅದು ಮಾಡುತ್ತೆ ಅಂತ. ಇನ್ನೊಂದು, ಯಾವುದೇ ಶ್ಲೋಕ ಅಸ್ಪಷ್ಟವಾಗಿದ್ದರೂ ಕೂಡ ಇದು ಭಾಳ ಗಟ್ಟಿ ಮಾತು. ನಮಗೆ ವೇದದಲ್ಲಿ ಯಾವುದೇ ಶ್ಲೋಕ ಅರ್ಥ ಆಗಿಲ್ಲದೆ ಹೋದರೆ, ಅರ್ಥ ಅಸ್ಪಷ್ಟ ಅನಿಸಿದರೆ ತಾತ್ಪರ್ಯ ನಿರ್ಣಯಕ್ಕೆ ಬನ್ನಿ, ಅಲ್ಲಿ ಗಟ್ಟಿ ಅರ್ಥ ಸಿಗ್ತದೆ ನಿಮಗೆ ಅಂತ ಕೂಡ ಅಷ್ಟಮಟ್ಟಿಗೆ ಹೇಳ್ತಾರೆ. ಮುಖ್ಯವಾಗಿ ಭೀಮ ಆದರ್ಶ ಜೀವ ಅಂತ, ಜೀವಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಭೀಮಸೇನನ ಜೀವನ. ಅದು ಭೀಮಸೇನ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು, ಬಹಳ ಶಕ್ತಿಶಾಲಿ ಇದ್ದ, ಬಹಳ ಊಟ ಮಾಡ್ತಿದ್ದ, ಬಂಡಿಯನ್ನು ಊಟ ಮಾಡೋದು, ರಾಕ್ಷಸರನ್ನ ಹೊಡೆದು ಬರ್ತಿದ್ದ, ಬರಿಗೆಯಿಂದ ಕೊಂದು ಬಿಡ್ತಿದ್ದ ಅಂತೆಲ್ಲ ಬರ್ತದೆ, ಮಹಾಭಾರತವೇ ಬರ್ತದೆ. ಅದಲ್ಲ ಅದು ಅಂತ ಹೇಳ್ತಾರೆ ಅವರು. ಭೀಮ ಮುಖ್ಯವಾಗಿ 3 ವಾಯು ಪ್ರಾಣವಾಯು ಇದೆ, ಮುಖ್ಯ ಪ್ರಾಣ ಇದ್ದಾನು, 3 ಅವತಾರಗಳ ಸಂಬಂಧವನ್ನು ಜೋಡಿಸ್ತಾರೆ. ಹನುಮಂತನಾಗಿದ್ದಾಗ ಅವನ 3 ಚಿಂತನೆ ಕರ್ಮ ಮತ್ತು ಭಕ್ತಿ ಅಂತ. ಕರ್ಮ ಮಾತ್ರ ಹನುಮಂತ ಅವನಷ್ಟು ಅಪಾರವಾದಂಥ ಕರ್ಮವನ್ನು ಯಾರೂ ಮಾಡಲಿಲ್ಲ. ನಮ್ಮ ಗುಂಡಪ್ಪನವ್ರು ಹೇಳೋರು, ರಾಮಾಯಣದಲ್ಲಿ ಯಾವುದೇ ಒಂದು ಪಾತ್ರ ಇಲ್ಲದೆ ಹೋದರೂ ರಾಮಾಯಣ ನಿಭಾಯಿಸ್ಬೋದು, ಹನುಮಂತನ ಪಾತ್ರ ಇಲ್ಲದೆ ರಾಮಾಯಣ ಮಾಡೋಕ್ಕಾಗೋದೇ. ಹನುಮಂತ ಲಿಂಕ್ ಮಾಡುವನು. ಅಲ್ಲಿರುವಂಥ ಸೀತೆ ಅನ್ನುವಂಥ ಆತ್ಮ ರಾಮ ಅನ್ನುವಂಥ ಪರಮಾತ್ಮನಿಗೆ ಕೊಂಡಿಯಾಗಿದ್ದವನು ಹನುಮಂತ. ಎಷ್ಟು ಮಟ್ಟಿಗೆ ಚೆಂದ ಆಗುತ್ತೆ ಅದು, ಅದನ್ನು ಓದಿದಾಗ ಅಂತ ಮೈ ಮರೆತು ಬಿಡ್ತದೆ. ಯಾವ ಮಟ್ಟಕ್ಕೆ ಭಕ್ತಿ ಇತ್ತು ಹನುಮಂತನಿಗೆ ಅಂತ. ರಾಮ ಕೊಟ್ಟಿರ್ತಾನಲ್ಲ, ಉಂಗುರ ಕೊಟ್ಟಿರ್ತಾನೆ ಸೀತೆ ಕೊಡು ಅಂತ, ಅವನು ಹ್ಯಾಕೆ ಕೊಟ್ಟ ಅನ್ನೋದನ್ನ ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಗೊತ್ತಾ, ಭಾಳ ಚೆನ್ನಾಗಿದೆ. ನಾವು ಕೊಡೋದು ಹ್ಯಾಕೆ ಕೊಡ್ತೀವಿ, ತಗೊಳ್ಳಿ ಅಂತ ಕೊಡ್ತೀವಿ ಅಲ್ವಾ, ತಗೊಳ್ಳಿ ಅಂತ ಕೊಡ್ತೀವಿ. ಅಂದರೆ ತಾದಾತ್ಮತೆ ಭಕ್ತಿ ಯಾವ ಮಟ್ಟಕ್ಕಿತ್ತು ಹನುಮಂತಂದು ಅಂದರೆ, ಸೀತೆಗೆ ಹಿಂಗೆ ಕೊಡ್ಬೋದಾಗಿತ್ತಲ್ಲ ಉಂಗುರ, ಹಾಗೆ ಕೊಡಲ್ಲ ಅಂತ ಅವನು ಕೈಲಿ ಇಟ್ಕೊಂಡು ತಗೊಳ್ಳಿ ಅಂತ ಹೇಳ್ತಾನಂತೆ. ಯಾಕೆ ಅಂತ ಅನಲೈಸ್ ಮಾಡ್ತಾರೆ ಅದನ್ನು, ಭಾಳ ಚೆನ್ನಾಗಿದೆ ಅದು. ಹೀಗೆ ಕೊಟ್ಟರೆ ಸೀತೆ ಕೈ ಹೀಗಿರಬೇಕು, ಹಿಂಗೆ ಕೊಟ್ಟರೆ ಸೀತೆ ಹೇಗೆ ತಗೋತಾರೆ, ಸೀತೆ ಕೈ ಮೇಲೆ ಇರಬೇಕು, ಕೆಳಗೆ ಬರಬಾರ್ದು. ಅಂದರೆ ಎಷ್ಟು ಮಟ್ಟಿಗೆ ಭಕ್ತಿ ಸೀತೆ ಬಗ್ಗೆ ಅಂದರೆ, ಹೀಗೆ ಕೊಟ್ಟರೆ ಸೀತೆ ಕೈ ಕೆಳಗಾಗತ್ತೆ, ಸೀತೆ ಪಡ್ಕೊಳ್ಳೋ ಹಂಗೆ ಆಗಬಾರ್ದು, ಕೊಡೋ ಹಾಗೆ ಇರಬೇಕು. ಯಾಕೆ ಯಾವಾಗ ಲಕ್ಷ್ಮಿ ಯಾಕೆ ನಮ್ಮ ತಾರತಮ್ಯದಲ್ಲಿ ವಾಯುದೇವರ ಮೇಲೆ ಇರೋ ಲಕ್ಷ್ಮಿ. ಆದ್ದರಿಂದ ಹೀಗೆ ಉಗ್ರ ಕೂಡ ಹೀಗೆ ಕೊಡಲ್ಲ ಅಂತ ಎಷ್ಟು ಮಟ್ಟಿಗೆ ನಾಜೂಕಾಗಿ ಗಮನಿಸ್ತಾರೆ ನೋಡಿ, ಅದನ್ನು ಅಷ್ಟು ಚೆನ್ನಾಗಿ ಗಮನಿಸ್ತಾರೆ. ಹಾಗೆ ಅಷ್ಟು ಭಕ್ತಿಯನ್ನು ಕರ್ಮವನ್ನು ನೋಡಿದನು ಹನುಮಂತ. ಮತ್ತು ಅವನ ಕರ್ಮ ಎಷ್ಟು ಮಟ್ಟದ ಕರ್ಮ ಒಂದು ತುಂಬ ಚಂದ ವರ್ಣನೆ ಮಾಡ್ತಾರೆ. ಸಾಮಾನ್ಯವಾಗಿ ಕೆಲಸ ಹೇಳಿದಾಗ ನಿಮ್ಮ ಪ್ರಾಮಾಣಿಕ ಸೇವಕ ಆಗಿದ್ದರೆ ಒಂದು ಕೆಲಸ ಹೇಳಿದ್ರೆ ಒಂದೇ ಮಾಡ್ಕೊಂಡ್ಬರ್ತಾನೆ ಅಲ್ವಾ. ಇವನು ಹಾಗಲ್ಲ, ಒಂದು ಹೇಳಿದ್ರೆ 10 ಮಾಡ್ಕೊಂಡ್ಬರ್ತಾನೆ. ಅದು ಮಾಡಬೇಕಾದ ಹಾಗೆ ಮಾಡಬೇಕಾದ್ರು. ಅತ್ಯಂತ ಭಕ್ತಿ ಇರುವಂಥ ಶಿಷ್ಯ ಆಗಿದ್ದಾಗ ಅವನು ಸೀತೆಗೆ ಹುಡ್ಕೊಂಬರೋಕ್ಕೆ ಹೋದವನು ಅಷ್ಟೇ ಹೇಳಿದ್ದವನು, ನೋಡ್ಕೊಂಬರ್ಬೋದು, ಸೀತೆ ಇದ್ದಾಳೆ ವಾಪಸ್ ಬಂದು ಅಶೋಕದಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ಸಾಕಾಗಿತ್ತು. ಅಷ್ಟು ಮಾಡಲ್ಲ ಅವನು, ಮಾಡಿ ನೋಡ್ತಾನೆ ಇವನು ಅಳತೆ ಎಷ್ಟಿದೆ, ರಾಮನೊಂದು ಅಳತೆ ಮಾಡಬೇಕು. ಅಶೋಕನ ಹಾಳು ಮಾಡಿದ, ಸೈನ್ಯ ಬಂತು, ಅವರು ಹೊಡೆದು ಹಾಕಿದ, ಸೇನಾಪತಿಗಳು ಹೊಡೆದು ಹಾಕಿದ, ರಾವಣನ ಮಗನೂ ಹೊಡೆದು ಹಾಕಿದ. ಇದು ಕೋತಿ ಇಷ್ಟು ಅನಾಹುತ ಮಾಡುತ್ತಲ್ಲ, ಇದು ಹಿಡ್ಕೊಂಬನ್ನಿ ಎಂದು ಬ್ರಹ್ಮಾಸ್ತ್ರ ಬಿಟ್ಟ ಅವನ ಇಂದ್ರಜಿತ್ತು. ಮರ್ಯಾದೆ ಕೊಡಬೇಕಲ್ಲ ಬ್ರಹ್ಮಗೆ, ಅವ್ನು ಬಿಚ್ಕೊಂಬರ್ಬೋದಾಗಿತ್ತು. ಆದರೆ ಬ್ರಹ್ಮ ಮರ್ಯಾದೆ ಕೊಟ್ಟು ಕಟ್ಕೊಂಡ್ಬರ್ತಾನೆ. ಬಂದು ಮಾತು ನೋಡಿ ಹೇಗಿದೆ, ರಾವಣನ ಹತ್ರ ಮಾತಾಡಿದಾಗ ನೀನು ಏನು ಮಾಡ್ತೀಯಪ್ಪ ಅಂತ ಕೇಳ್ತಾನೆ ಅವನು. ನಾವು ರಾಮದೂತ,
ಅವನು ಹೇಳ್ತಾನೆ, ನನಗಿಂತ ಸಣ್ಣವ್ರು ಯಾರೂ ಇಲ್ಲ ರಾಮನ ಸೇನೆಯಲ್ಲಿ. ಇದು ಸೈಕಲಾಜಿಕಲ್ ವಾರ್ಫೇರ್ ಇದು. ಅಲ್ಲಿ ಹೋಗಿ ಇವನು ಅನಾಹುತ ಮಾಡಿದ್ದಾನೆ, ಇಷ್ಟು ಮಂದಿನ ಕೊಂದು ಹಾಕಿದ್ದಾನೆ, ಇಡೀ ಲಂಕೆ ಸುಡ್ತಾನೆ ಇವನು. ಅಂಥದ್ದು ನನ್ನಂಥ ಸಣ್ಣ ಕಪಿ ರಾಮನ ಸೇನೆಯಲ್ಲಿ ಅಶಕ್ತರಾದವ್ರು ಯಾರೂ ಇಲ್ಲ, ನಾನೇ ಅತ್ಯಂತ ಅಶಕ್ತನಾಗಿದ್ದವ. ಅಂದರೆ ತಾನು ಶಕ್ತಿ ತೋರಿಸಿ ನನಗಿಂತ ದೊಡ್ಡವರಿದ್ದಾರೆ ಅಲ್ಲಿ ಅಂತ ಹೆದರಿಸಬೇಕು. ಹೋಗಿ ಅದು ನೋಡ್ಕೊಂಬಂದ, ಎಲ್ಲ ಹಂತಗಳನ್ನು ನೋಡ್ಕೊಂಡು ಬಂದಂಥ ಹನುಮಂತ ಭಕ್ತಿ ಕರ್ಮಕ್ಕೆ ಒಂದು ಮಾದರಿಯಾಗಿದ್ದವನು ಅಂತ. ಎರಡನೇ ಹಂತದಲ್ಲಿ ಭೀಮಸೇನ ಜ್ಞಾನ ಮತ್ತು ಶಕ್ತಿ. ಬರೇ ಶಕ್ತಿ ಅಂದರೆ ದೈಹಿಕ ಶಕ್ತಿ ಅಲ್ಲ, ಆಧ್ಯಾತ್ಮಿಕ ಶಕ್ತಿ ಅಂತ. ಇದು ಭಾಳ ಗಮನಿಸಬೇಕಾದಂಥ ಮಾತು. ಸಾಮಾನ್ಯ ಭೀಮಸೇನದ ಅಸಾಧ್ಯ ಶಕ್ತಿ ಅಂತ ಹೇಳ್ತೀವಿ ನಾವು. ದೈಹಿಕ ಶಕ್ತಿಯ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಶಕ್ತಿ ತುಂಬ ಜಾಸ್ತಿ ಇತ್ತು ಅಂತ. ಒಂದು ಸಣ್ಣ ಪ್ರಸಂಗ ಬರ್ತದೆ. ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಧರ್ಮರಾಜ ಪ್ರತಿಷ್ಠಾಪನೆ ಆಗ್ತಾನೆ, ರಾಜ ಅಂತ, ಚಕ್ರವರ್ತಿ ಅಂತ. ದರ್ಬಾರ್ ಮುಗಿಯೋ ಹೊತ್ತಿಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ. ಬಂದು ತನ್ನ ಮಗನ ಉಪನಯನ ಮಾಡಬೇಕು, ಅದಕ್ಕೇನಾದರೂ ಸ್ವಲ್ಪ ಕೊಡಿ ಅಂತ ಕೇಳ್ತಾನೆ. ಆಗ ಧರ್ಮರಾಜ ಬಂದೆಪ್ಪ, ಲೇಟಾಗಿ ಬಂದೆ, ನೀನು ಮುಗೀತಾ ಇದೆ, ನಾಳೆ ಬೆಳಗ್ಗೆ ಬಾ ಕೊಡ್ತೀನಿ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಿಗೆ ಬೆಟ್ಟದ ಮೇಲೆ ಒಂದು ನಗಾರಿ ಇತ್ತಂತೆ, ದೊಡ್ಡ ನಗಾರಿ. ಅದನ್ನು ಭೀಮಸೇನ ಮಾತ್ರ ನುಗ್ಗಿಸ್ಬೋದು, ಜೋರ ನಗಾರಿ ಸಪ್ಪಳ ಆಗತ್ತೆ. ಅಂದರೆ ಭೀಮಸೇನ ಹೋಗಿ ನಗಾರಿ ನುಡಿಸಿದ್ದಾನೆ ಅಂತ ಇದೆ. ಅದು ದೊಡ್ಡ ಜಯ ಸಾಧಿಸಿದಾಗ ಮಾತ್ರ ಬಾರಿಸುವಂಥ ನಗಾರಿ, ಅತ್ಯದ್ಭುತವಾದ ಜಯ ಸಾಧಿಸಿದಾಗ ಆಗುವಂಥದ್ದು. ಧರ್ಮರಾಜ ಕೇಳ್ತಾನೆ, ಏನು ಜಯ ಸಿಕ್ತಪ್ಪ, ಅಂತ ದೊಡ್ಡ ವಿಜಯ ಯಾವುದು ಸಿಕ್ತು ನನಗೆ, ನಗಾರಿ ಬಾರಿಸಿದೆಲ್ಲ ಅಂತ. ಅಂದರೆ ಇದಕ್ಕಿಂತ ದೊಡ್ಡ ಜಯ ಸಿಗೋಕ್ಕೆ ಸಾಧ್ಯ ಇದೆಯಾ ಅಣ್ಣ? ನಾಳಿನ ಬೆಳಗಿನವರೆಗೂ ನೀನು ಸಾವನ್ನು ಗೆದ್ದು ಬಿಟ್ಟಿದೆಯಲ್ಲ, ನಾಳೆ ಬೆಳಗಿನವರೆಗೂ ಸಾವನ್ನು ಗೆದ್ದು ಬಿಟ್ಟಿದೆಯಲ್ಲ, ಇದಕ್ಕಿಂತ ದೊಡ್ಡ ವಿಜಯ ಸಾಧ್ಯನಾ ಅಂತ. ಅಂದರೆ ನಾಳೆ ಬೆಳಗ್ಗೆ ಬದುಕಿರ್ತೀನಿ ಅಂತ ಗ್ಯಾರಂಟಿ ಇದೆಯಾ ನಿನಗೆ ಅಂತ ಭೀಮಸೇನ ಹೇಳುವಂತಹ. ಆ ಧರ್ಮರಾಜ ಕರೆದು ಅವ್ನು ಇವತ್ತೇ ಕೊಟ್ಟು ಬಿಡೋಣ. ಅಂದರೆ ಭೀಮಸೇನ ಯಾವಾಗಲೂ ಕಾನ್ಷಿಯನ್ಸ್ ಕೀಪರ್, ಕಾನ್ಷಿಯನ್ಸ್ ಕೀಪರ್. ಎಲ್ಲೆಲ್ಲಿ ಮನಸ್ಸು ಅಲಗಿದಾಗ ಗಟ್ಟಿ ನಿಂತ್ಕೊಳ್ಳೋದು ಭೀಮಸೇನ. ಮಹಾಭಾರತದಲ್ಲಿ ಬರುವಂಥ ಪಾತ್ರ ಅದು ನಾವು ಸರಿಯಾಗಿ ಹೇಳೋದಿಲ್ಲ ಅದನ್ನು. ಮತ್ತು ಇನ್ನೊಂದು ವಿಚಿತ್ರವಾದ ಘಟನೆ ಬರುತ್ತೆ. 5 ಜನ ಅಣ್ಣತಮ್ಮಂದಿರಿದ್ದಾರೆ. ನಮ್ಮ ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದರಲ್ಲಿ ಯಾವುದು ಮುಖ್ಯ ಅಂತ ಕೇಳಿದಾಗ ಧರ್ಮರಾಜ ಆಟೋಮ್ಯಾಟಿಕಲಿ ಧರ್ಮ ಅಂತ ಕೇಳ್ತಾನೆ, ಧರ್ಮ ಮುಖ್ಯವಾದದ್ದು ಅಂತ ಹೇಳ್ತಾನೆ. ಅರ್ಜುನ ಕಾಮ ಮುಖ್ಯ ಅಂತ ಹೇಳ್ತಾನೆ, ಅರ್ಥ ಮುಖ್ಯ ಅಂತ ಹೇಳ್ತಾನೆ. ರಾಜ್ಯ ಕಟ್ಟಬೇಕಲ್ಲ, ಅರ್ಥ ಬೇಕು ಅಂತ. ಭೀಮಸೇನ ಹೇಳೋದು ಕಾಮ ಬೇಕು. ಭಾಳ ಅದ್ಭುತ ಅನಿಸುತ್ತೆ. ಕಾಮ ಅಂದರೆ ಅಪೇಕ್ಷೆ. ಅವ್ರು ಎಷ್ಟು ಆಧ್ಯಾತ್ಮಿಕ ಶಕ್ತಿ ದೊಡ್ಡದು ಭೀಮಸೇನ ಅಂದರೆ ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂದರೆ ಕಾಮ ಬೇಕು. ಮೋಕ್ಷ ಕೂಡ ಕಾಮನ ತಾನೆ, ಮೋಕ್ಷ ಬೇಕು ಅನ್ನೋದು ಕಾಮನ ತಾನೆ, ಅಪೇಕ್ಷೆ ಅಲ್ವಾ? ಯಾವುದೂ ಅಪೇಕ್ಷೆಯಿಂದ ಮನುಷ್ಯ ಬದುಕೋದಿಲ್ಲ. ನಾಳೆ ಬೆಳಗ್ಗೆ ಏನು ಮಾಡ್ತಾನೋ, ನನಗೆ ಯಾವುದ್ರದ್ದು ಆಸಕ್ತಿ ಇಲ್ಲ ಅನ್ನೋದಾದರೆ ನಾಳೆ ಬೆಳಗ್ಗೆ ಬದುಕಿಗೆ ಅರ್ಥ ಇಲ್ಲ. ಆದ್ದರಿಂದ ಭೀಮಸೇನ ಹೇಳೋದು ಕಾಮ ಮುಖ್ಯ, ಕಾಮ ಬೇಕು ಅಂತ ಹೇಳ್ತಾರೆ. ಆ ಥರದ ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿನಿಧಿಸುವಂಥವನು ಭೀಮಸೇನ. ಮಧ್ವಾಚಾರ್ಯರ ಕೊನೆಗೆ ಅವ್ರನ್ನ ಪ್ರತಿಪಾದಕ ಅಂತ ಕರೀತಾರೆ. ಹನುಮ ಹೇಳಿದಂಥ ಮಾತು, ಭೀಮಸೇನ ಹೇಳಿದಂಥ ಮಾತು, ಅದನ್ನು ಪ್ರತಿಪಾದನೆ ಮಾಡುವುದು, ಸಮರ್ಥ ಪ್ರತಿಪಾದನೆ ಮಾಡಿದವರು ಮಧ್ವಾಚಾರ್ಯ. ಆದ್ದರಿಂದ ಅವರು ಪ್ರತಿಪಾದಕರು, ತತ್ವಶಾಸ್ತ್ರವನ್ನು ವಿವರಿಸುವಂಥವರು ಅಂತ ಹೇಳ್ತಾರೆ. ಇದರೊಳಗೆ ಒಂದು ಮಾತು ಹೇಳ್ತಾರೆ, ಪ್ರತಿ ಸಲ ಭೀಮಸೇನ ಏನಾದರೂ ಒಂದು ಯುದ್ಧವನ್ನು ಗೆದ್ದಾಗ, ಯಾರು ರಾಕ್ಷಸರನ್ನು ಕೊಂದಾಗ ಅದು ವ್ಯಕ್ತಿಯನ್ನು ಕೊಂದದ್ದಲ್ಲ ಅಂತ ತಾತ್ಪರ್ಯ ಹೇಳಿದ್ರೆ ಚೆನ್ನಾಗಿ ಹೇಳ್ತಾರೆ. ಈಗ ಬಕಾಸುರನ್ನ ಕೊಂದು ಹಾಕಿದ್ರು, ಅದು ಯುದ್ಧದಲ್ಲಿ ನಾವು ಗಮನಿಸಿರಬೇಕು. 100 ಜನ ಇವರು ಕೂರವರು, 100 ಜನ. ಆ 100 ಜನನ್ನು ಕೊಂದವನು ಭೀಮಸೇನ ಮಾತ್ರ. ಯಾರೂ ಕೊಲ್ಲಿಲ್ಲ ಉಳಿದವರು ಅವರು ಇವ್ರನ್ನ ಕೊಂದರು. ಆದರೆ ಟೀಮ್ ಇತ್ತಲ್ಲ, 100 ಮೆಂಬರ್ ಟೀಮ್, ಅದನ್ನು ಪೂರ್ತಿ ಪ್ರತಿಯೊಬ್ಬರನ್ನು ಹೊಡೆದದ್ದು ಭೀಮಸೇನ ಮಾತ್ರ. ಎಷ್ಟು ಧೈರ್ಯ ಇರಬೇಕು ಅಂತ. ಭೀಮಸೇನ ಕೊಲ್ಲೋದು 100 ಜನನ ಕೊಲ್ಲೋದು ಒಬ್ಬನೇ. ಅದಕ್ಕೆ ಹೇಳ್ತಾರೆ ಮಧ್ವಾಚಾರ್ಯರು, ಇದು ಸಾಂಕೇತಿಕ. ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಭೀಮಸೇನ ಕೊಂದಾಗ ಯಾವುದೋ ಒಂದು ಕೆಟ್ಟ ಇದು ನಡತೆ ಅದು ಹಾಳಾಗುತ್ತೆ, ಕೆಟ್ಟ ಅಂಶ ಹಾಳಾಗಬೇಕು. ಅದನ್ನು ಹಾಳು ಮಾಡೋದೇ ಭೀಮಸೇನನ ಕೆಲಸ ಆಗಿದೆ. ಆದ್ದರಿಂದ ಎಲ್ಲೆಲ್ಲಿ ಭೀಮಸೇನ ಹೊಡೆದು ಹಾಕಿದ್ರೋ, ಎಲ್ಲೆಲ್ಲಿ ಕೊಂದು ಹಾಕಿದ್ನೋ ಅವೆಲ್ಲ ಕೊಂದದ್ದು ಒಂದು ದುಷ್ಟ ಶಕ್ತಿಯ ಪ್ರತೀಕಗಳಾಗಿದ್ದು, ಅವನ್ನೆಲ್ಲ ಹೊಡೆದು ಹಾಕಿದ ಅಂತ. ಮತ್ತು ಮಾತು ಎಷ್ಟು ಸ್ಪಷ್ಟ ಮತ್ತು ಕ್ಲಿಯರ್ ಭೀಮಸೇನಂದರೆ ನಮಗೆಲ್ಲ ಗೊತ್ತು. ಕೊನೆಗೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ನೋಡೋಕೆ ಹೋದಾಗ ಉಕ್ಕಿನ ಭೀಮ ಅಂತಂದಿರೋದು ಅದಕ್ಕೆ. ಕೊನೆಗೆ ಗಾಂಧಾರಿ ಕೇಳ್ತಾಳೆ, ಅಪ್ಪ ನಿನ್ನ ದುರ್ಯೋಧನ ಬಗ್ಗೆ ಕೋಪ ಆಯಿತು ಸರಿ,
100 ಜನರನ್ನು ಕೊಟ್ಬಿಡ್ತೀಯಲ್ಲೋ, ನನಗೋಸ್ಕರ ಒಬ್ಬರನ್ನಾದ್ರೂ ಬಿಡಬಾರ್ದಾಗಿದ್ದ. 100 ಜನರನ್ನು ಕೊಂದು ಹಾಕಿದ್ದಲ್ಲ, 100 ಜನ ಮಕ್ಕಳು ನನಗೆ ಒಬ್ಬರನ್ನಾದ್ರೂ ಬಿಡ್ಬೋದಾಗಿತ್ತಲ್ಲ ಅಂತ. ಹಿಂಸೆ ನನ್ನ ಮಾತು ಬಹಳ ಚಂದ. ಹೌದಮ್ಮ, ಉಳಿಸ್ಬೋದಾಗಿತ್ತು, ಆದರೆ 100ರಲ್ಲಿ ಒಬ್ಬರು ಒಳ್ಳೆಯವನಿರಲಿಲ್ಲಲ್ಲ. ಮಕ್ಕಳನ್ನ ಕಳ್ಕೊಂಡಂಥ ತಾಯಿಗೆ ಹೇಳಬೇಕಾದ್ರೆ ಧೈರ್ಯ ಬೇಕಾಗುತ್ತೆ. ನಿನ್ನ 100 ಜನ ಮಕ್ಕಳು ಒಬ್ಬರು ಒಳ್ಳೆಯವನಾಗಿರಲಿಲ್ಲಲ್ಲ ಅಂತ ಹೇಳ್ತಾರೆ. ಅದರಿಂದ ಮುಖ್ಯವಾಗಿ ಅದು ಹೇಳಬೇಕಾದದ್ದು, ಭೀಮಸೇನ ಮಾಡಿದಂಥ ಶಿಕ್ಷೆ ಅವರಿಗೆಲ್ಲ ಶಿಕ್ಷೆ ಅಲ್ಲ, ಅವರಿಗೆಲ್ಲ ಮೋಕ್ಷ ಕೊಡಬೇಕಾದ ಅದು ಒಂದೇ ಹಾದಿಯಾಗಿತ್ತು ಅಂತ. ಇನ್ನೊಂದು ಮುಖ್ಯವಾಗಿ ಭೇದ, ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಬರುವಂಥದ್ದು ತಾರತಮ್ಯ ಭೇದ ಅಂತ ಬರುವಂಥದ್ದು. ನಮಗೆ 5 ಥರದ ಭೇದಗಳಿದ್ದಾವೆ ನಮ್ಮ ನಡುವೆ. ಜೀವ ಪರಮಾತ್ಮ ನಡುವೆ ಭೇದ, ಇದು ಮುಖ್ಯ ಅಂಶ ನಾವು ಗಮನಿಸಬೇಕಾದದ್ದು. ಬೇರೆ ಅದ್ವೈತಕ್ಕೆ ಹೋಲಿಸಿದಾಗ ಭೇದ ಆಗುವಂಥದ್ದು. ನಾನೇ ಬ್ರಹ್ಮ ಆಗಿಬಿಡಬಹುದು, ಹಂ ಬ್ರಹ್ಮಾಸ್ಮಿ ಆಗಬಹುದಾದದ್ದು ಅದ್ವೈತದಲ್ಲಾದರೆ, ದ್ವೈತದಲ್ಲಿ ನಾವು ಭಗವಂತನ ಹತ್ರ ಹೋಗ್ಬೋದೇ ಹೊರತಾಗಿ ಭಗವಂತನಲ್ಲಿ ಸೇರ್ಕೊಳ್ಳೋಕ್ಕಾಗೋದಿಲ್ಲ. ನಿನ್ನೆ ಕೂಡ ಅದು ಹೇಳಿದೆ ನನ್ನಲ್ಲಿ. ಈಗ ನಾನೊಂದೇನು ವಸ್ತು ತಯಾರು ಮಾಡ್ತೀನಿ, ಈ ಟೇಬಲ್ ನಾನು ರೆಡಿ ಮಾಡಿದ್ದೀನಿ, ಕಾರ್ಪೆಂಟರ್ ನಾನು ಸೃಷ್ಟಿಕರ್ತ, ಇದು ಸೃಷ್ಟಿಕರ್ತನೇ ಸೃಷ್ಟಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಮೇಜ್ ಆಗೋಕ್ಕೆ ಸಾಧ್ಯ ಇಲ್ಲ, ಮೇಜ್ ನಾನು ಆಗೋದಕ್ಕೆ ಸಾಧ್ಯ ಇಲ್ಲ, ಅವು ಬೇರೆಯೇ ಆಗಬೇಕು. ಭಗವಂತ ಸೃಷ್ಟಿಕರ್ತ ಅಂತ ಒಪ್ಪಿಕೊಂಡ ಮೇಲೆ ನಾವು ಸೃಷ್ಟಿಯಾದವರು ಸೃಷ್ಟಿಕರ್ತನ ಹತ್ರ ಹೋಗ್ಬೋದು ಹೊರತಾಗಿ ಸಾಯುಜ್ಯ ಅನ್ನೋದಿಲ್ಲ ನಮ್ಮಲ್ಲಿ. ಆ ಭೇದ ಇದ್ದೇ ಇರುತ್ತೆ. ಜೀವ ಪರಮಾತ್ಮ ನಡುವೆ ಭೇದ ಇದೆ. ಎರಡನೇದು, ಜೀವ ಜಡದ ಮನೆಗೆ ವ್ಯತ್ಯಾಸ ಇದೆ. ಒಂದು ಜಡ ವಸ್ತು, ಒಂದು ಜೀವ ವಸ್ತು, ಅದಕ್ಕೆ ವ್ಯತ್ಯಾಸ ಇದೆ, ಭಿನ್ನತೆ ಇದೆ. ಜೀವಗಳಲ್ಲಿ ಭಿನ್ನತೆ ಇದೆ. ಅದು ನಾವು ಗಮನಿಸಿದ್ದೀವಿ. ಈ ಇಡೀ ಪ್ರಪಂಚದಲ್ಲಿ ಈಗ ಸುಮಾರು 800 ಕೋಟಿ ಜನ ಇದ್ದಾರೆ. 800 crore people on earth today, and no 2 people are identical. ಯಾರು ಹೇಳ್ತಾರೆ 6 ಜನ ಒಂದೇ ಥರ ಇರ್ತಾರೆ ಅಂತ ನಂಬೇಡಿ, ಸಾಧ್ಯವೇ ಇಲ್ಲ. ಒಂದು ಸಿಂಗಲ್ ಮ್ಯಾನುಫ್ಯಾಕ್ಚರ್ ಮೌಲ್ಡ್, ಸೆಕೆಂಡ್ ಮೌಲ್ಡ್ ಉಪಯೋಗಿಸ್ತಿದ್ದಾರೆ, ಎಲ್ಲೂ ಉಪಯೋಗಿಸಲ್ಲ. ನೋಡೋಕೆ ಹಾಗೆ ಇರ್ಬೋದು. ನಾನು ಭಾಳ ಸಫರ್ ಆಗಿದ್ದೀನಿ. ನಾನು ಸ್ಟೂಡೆಂಟ್ ಭಾರತಿ ಇಲ್ಲೇ ಇದೆ. ನಾನು ಭಾಳ ವರ್ಷ ಪ್ರಿನ್ಸಿಪಲ್ ಆಗಿದ್ದಲ್ಲ. ಒಂದ್ಸಲ ಅಡ್ಮಿಷನ್ ಬಂದರು, ಯಾರೋ ಅಪ್ಪ ಮಕ್ಕಳು ಕರ್ಕೊಂಡ್ಬಂದರು, ಒಬ್ಬರಿಗೇನು ಕರ್ಕೊಂಡ್ಬಂದರು, BCom ಅಡ್ಮಿಷನ್ ಅಂತ ನೋಡಿದೆ. 89% ಮಾರ್ಕ್ಸ್ ಜೊತೆ ಅಡ್ಮಿಟ್ ಮಾಡಿ ಕಳಿಸ್ಬಿಟ್ಟೆ. ಸಾಯಂಕಾಲ ಹೊರಗೆ ಹೋಗೋ ಹೊತ್ತಿಗೆ ಅವತ್ತು ನಿಂತಿದ್ರು, ಮುದುಕರು ಅಳ್ತಾ ಇದ್ರು. ಯಾಕ್ರಿ ಅಂತ ಹೇಳಿದೆ. ಮಗಳಿಗೆ ಅಡ್ಮಿಷನ್ ಆಗಿಲ್ಲ ಸರ್ ಅಂದರು. ಮಾಡಿದ್ನಲ್ರಿ ಬೆಳಗ್ಗೆ ಅಂದೆ. ಇಲ್ಲ ಸರ್, ತಂಗಿಗೆ ಸಿಕ್ಕಿದೆ ಸರ್, ಅಕ್ಕನಿಗೆ ಸಿಕ್ಕಿಲ್ಲ ಸರ್. ಹೌದಾ, ಅವಳಿ ಜೋಡಿ ಸರ್, ಅವರಿಬ್ಬರು ಹಂಗೆ ಇದ್ದಾರೆ. ಈಗೀಗ 52% ಮಾರ್ಕ್ಸು, ಸೀಟ್ ಸಿಕ್ಕಿಲ್ಲ ಅದು. ಅವಳು LKG ಜೊತೆಗೆ ಓದಿದ್ದಾರೆ ಸರ್, ಒಂದೇ ಸ್ಕೂಲಲ್ಲಿ ಓದಿದ್ದಾರೆ, ಕೊಡಿ ಸರ್ ಅಂದರು. ನಾಳೆ ಕರ್ಕೊಂಬಂದು ಇಬ್ಬರು ಒಂದೇ. ಇಬ್ಬರು ಬಂದರು. ನಾನು ಟೋಪಿ ಹಾಕಬೇಕಂತಾನೆ ಇರಬೇಕು ಬಹುಶಃ. ಅದು ಒಂದೇ ಥರ ಡ್ರೆಸ್ ಹಾಕೊಂಬಂದಿದ್ದಾರೆ. ನನಗೆ ಗೊತ್ತೇ ಆಗ್ತಾ ಇಲ್ಲ. ಸೀಟ್ ಸಿಕ್ಕದ್ದು ಯಾರಿಗೆ ಏನು? ನೀ ಅಲ್ಲಿ ನಿಂತ್ಕೊಂಡ್ರೆ ಈ ಕಡೆ ಬನ್ನಿ, ಕನ್ಫ್ಯೂಸ್ ಮಾಡ್ಬಿಡೋದ. ನೀನು ಹೆಸರು ಏನು? ಅದು ಹೆಸರು ಭಾಳ ಚೆನ್ನಾಗಿ ಹೆಸರು ಇರೋದಲ್ಲ. ರಜನಿ ಅಂತ ಹೇಳಿದ್ರು. ರಜನಿ ಅಲ್ಲೇ ನಿಂತ್ಕೊಂಡು, ನಿನ್ನ ಹೆಸರೇನು? ರಂಜಿನಿ ಅಂದರು. ಅಡ್ಮಿಟ್ ಮಾಡಿದ ತಪ್ಪಿಗೆ 3 ವರ್ಷ ಒದ್ದಾಡಿದ್ದೆ ನಾನು. ನನ್ನ ಸ್ವಭಾವ ಯಾರು ನಾನೇ ಗುಡ್ ಮಾರ್ನಿಂಗ್ ಅಂದ್ಬಿಡೋದು ಬಂದೇನೆ. ಗುಡ್ ಮಾರ್ನಿಂಗ್ ರಜನಿ ಅಂದರು. ಐ ವಾಂಟ್ ರಜನಿ ಸರ್. ರಂಜನಿ ಅಂತ ರಜನಿ ನನಗೆ ಮೋಸ ಮಾಡಿದ್ರು ಅಥವಾ ನಿಜವಾಗ್ಲೂ ಹಾಕಿದ್ರು ಗೊತ್ತಾಗಲಿಲ್ಲ. ಆದರೆ ಮಾರ್ಕ್ಸ್ ಕಾರ್ಡ್ ಬೇರೆ ಆಗ್ತಿತ್ತು. ರಜನಿ ಯಾವಾಗಲೂ ಡಿಸ್ಟಿಂಕ್ಷನ್ನು ರ್ಯಾಂಕ್ ಬರಬೇಕು, ಇವರಿಗೆ ಸ್ಟ್ರಗಲ್ ಮಾಡಿ ಸೆಕೆಂಡ್ ಕ್ಲಾಸ್. ಅಂದರೆ ದೇ ಆರ್ ಲುಕ್ ಅಲೈಕ್ ಬಟ್ ನಾಟ್ ಬ್ರೈನ್ ಅಲೈಕ್. ಸೊ ಬೋತ್ ಇನ್ ಬ್ರೈನ್ ಆ್ಯಂಡ್ ಬಾಡಿ ದೇರ್ ಆರ್ ನೋ 2 persons who are identical in the world. ಇದನ್ನು ಜೀವಗಳಿರುವಂಥ ಭಿನ್ನತೆ ಅಂತ ಹೇಳ್ತೀನಿ. ಮನೆಯಲ್ಲಿ 2 ಮಕ್ಕಳು ಇರ್ತಾರೆ, 2 ಬೇರೆನೇ ಇರ್ತಾರೆ, ಪೂರ ಬೇರೆ ಇರ್ತಾರೆ. ಮೊದಲೇದು ಒಬೀಡಿಯಂಟ್ ಇರ್ತದೆ, ಅಪ್ಪ ಅಮ್ಮ ಹೇಳ್ದಂಗೆ ಕೇಳುತ್ತೆ. 2ನೇದು ಮಿಸ್ಯೂಸ್ ಇರೋದೇ ಹಾಗೆ. ಯಾಕೆ? ಒಂದೇ ತಾಯಿ ಮಕ್ಕಳಲ್ವಾ? ಅದು ಹೇಳ್ತಾರೆ, ಜೀವಗಳಲ್ಲಿ ಭಿನ್ನ ಇದೆ, ಜಡ ಭಿನ್ನ ಇದೆ, ಜಡದಲ್ಲಿ ಭಿನ್ನ ಇದೆ. ಬಂಗಾರ ಬೇರೆ, ಬೆಳ್ಳಿ ಬೇರೆ, ಅದು ಗುಣಗಳೇ ಬೇರೆ, ಕಲ್ಲೇ ಬೇರೆ, ಮಣ್ಣೇ ಬೇರೆ. ಹಾಗೆ ಪ್ರತಿಯೊಂದರಲ್ಲೂ ಭೇದ ಇದೆ ಅಂತ ಗುರುತಿಸೋದು ಮಧ್ವ ಸಿದ್ಧಾಂತದ ಪ್ರಮುಖ ಧ್ಯೇಯ. ಅದರಿಂದ ಈ ಭಿನ್ನತೆ ಇರೋದರಿಂದ ಎಲ್ಲರೂ ಸಮಾನರಾಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ಜೀವಗಳಿದ್ದಾವೆ, ಜೀವಗಳಲ್ಲಿ ಭಿನ್ನತೆ ಇದೆ. ಅದಕ್ಕೆ ಹೇಳ್ತಾರೆ, ಅರ್ಜುನ ಕೃಷ್ಣ ನರನಾರಾಯಣರು ಅಂತ ಕರಿತೇವೆ. ನರನಾರಾಯಣರಾದರೂ ಕೂಡ ಅರ್ಜುನ ಎಂದೂ ಕೃಷ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪಕ್ಕದಲ್ಲಿ ಕೂತ್ಕೋಬೋದೇ ಹೊರತಾಗಿ ಕೃಷ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಅದು ಹೇಳ್ತಾರೆ, ಕೃಷ್ಣ ಬಿಂಬ, ಅರ್ಜುನ ಪ್ರತಿಬಿಂಬ. ಪ್ರತಿಬಿಂಬ ರೂಪಗಳನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಇಲ್ಲಿ ಪಾತ್ರಗಳನ್ನು ಸಂಕೇತಿಕವಾಗಿ ತೋರಿಸ್ತಾರೆ. ದುರ್ಯೋಧನ ಒಬ್ಬ ರಾಜ ಅಲ್ಲ,
ಕಲಿಯುಗದ ಸಾಕಾರ ರೂಪ ಅಂತ. ಕಲಿಯುಗ ಬಂತು, ಅಜ್ಞಾನ ಮತ್ತು ದ್ವೇಷದ ಮೂರ್ತಿಯಾಗಿದ್ದವನು ದುರ್ಯೋಧನ. ಅವನು ಸ್ಪಷ್ಟ ಹೇಳ್ತಾನೆ, ಜಾನಾಮಿ ಧರ್ಮಂ ನತಮೇ ನಿವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಧರ್ಮ ಅಂದರೆ ಗೊತ್ತು, ನನ್ನ ಪಾಲಿಸೋಲ್ಲ. ಅಧರ್ಮ ಅಂದ್ರೆ ಗೊತ್ತು ನನಗೆ, ಅದನ್ನು ಬಿಡೋಲ್ಲ. ಇವನು ಡಿಕ್ಲೇರ್ ಮಾಡ್ತಾನೆ, ಹೀಗಿದ್ದೀನಿ ನಾನು ಅಂತ. ಆದ್ದರಿಂದ ಅವನು ಕಲಿಯುಗದ ಸಂಕೇತ. ಅವನು ಧೃತರಾಷ್ಟ್ರ ಬಹಳ ಚಂದ ಸಂಕೇತಗಳನ್ನು ಕೊಡ್ತಾರೆ. ಸರಿಯಾದದು ಏನು ಅಂತ ಗೊತ್ತಿದ್ರೂ ಕೂಡ ವ್ಯಾಮೋಹಕ್ಕೆ ಒಳಗಾದಂಥ ಕುರುಡ ಅಂತ ಕರೀತಾರೆ. ಮೊದಲೇ ಕುರುಡ, ಹೊರಗಿನ ಕಣ್ಣು ಕುರುಡಾಗಿತ್ತು, ಒಳಗಿನ ಕಣ್ಣು ಕುರುಡಾಯ್ತು. ಯಾಕಂದರೆ ಅವನಿಗೆ ಗೊತ್ತು ಯಾವ ತಪ್ಪು ಮಾಡ್ತೀವಿ, ಕೃಷ್ಣ ದೇವರು ಅಂತ ಗೊತ್ತು, ಅವನಿಗೆ ಕೃಷ್ಣ ದೊಡ್ಡವನು ಅಂತ ಗೊತ್ತು. ಆದರೆ ಒಪ್ಕೊಳ್ಳುತ್ತಾ ಇರಲಿಲ್ಲ. ಯಾಕಂದರೆ ಮಗ ಏನು ಮಾಡೋದು, ಮಗನ ಬಿಡೋಕ್ಕಾಗಲ್ಲ ಅಂತ. ವ್ಯಾಸರು ಅವತ್ತೇ ಹೇಳ್ತಾರೆ, ಹುಟ್ಟಿದಾಗ ಹೆಸರು ಬಿಡೋನು, ಸಾಕ್ಬಿಡೋನು, ಕಳಿಸ್ಬಿಡೋನ, ದೇಶಕ್ಕೆ ನಿಮ್ದು ಒಳ್ಳೇದು ಮಾಡಲ್ಲ ಇವನು ಅಂತ. ತ್ಯಜೇರಿ ಏಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೆ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೆ ಅಂತ ಹೇಳಿದ್ರು. ಬಿಟ್ಬಿಡಿ ಇವನ್ನ. ಬಿಡಲ್ಲ, ಬಿಡ್ತಾನೆ, ಮಗನ ಹೇಗೆ ಬಿಡ್ತಾನೆ. ಈ ಮೋಹಕ್ಕೆ ಕಟ್ಟು ಬಿದ್ದು ಅವನು ಕುರುಡಾಗಿದ್ದಾನೆ ಅಂತ. ಆಮೇಲೆ ಪಂಚ ಪಾಂಡವರು 5 ಸಾಧಕರ ನೆಲೆಗಳನ್ನು ಹೇಳ್ತಾರೆ. ಧರ್ಮರಾಜ ಧರ್ಮ ನೈತಿಕ ನಿಯಮದ ಬಗ್ಗೆ ಬದ್ಧನಾಗಿದ್ದವನು, ಎಂದು ತಪ್ಪಿ ಹೋಗೋನಲ್ಲ, ನೈತಿಕವಾಗಿ ಕರೆಕ್ಟಾಗಿರೋನು. ಭೀಮ ಚೇತನ ಮತ್ತು ಬುದ್ಧಿವಂತಿಕೆ, ಚೈತನ್ಯ ಮತ್ತು ಬುದ್ಧಿವಂತಿಕೆ ಮಾದರಿಯಾದದ್ದು. ಅರ್ಜುನ ಇಂದ್ರ, ಅವನಲ್ಲಿರುವಂಥದ್ದು ಏಕಾಗ್ರತೆಯ ಭಕ್ತಿ ಅಂತ. ಒಂದೊಂದು ಗುಣ ನೋಡಿ ಹೇಗಿದೆ ಸಾಧಕರು. ಕಾನ್ಸಂಟ್ರೇಷನ್ ನಥಿಂಗ್ ಲೈಕ್ ಅರ್ಜುನ. ಮೊದಲಿಂದನೂ ಹಾಗೇನೆ. ಅವನು ತನ್ನ ಗುರಿ ಇಡುವುದನ್ನು ತೆಗೆದನ್ನು ಬಿಡೋಲ್ಲ ಅವನು. ಅದು ಸಣ್ಣ ಸಣ್ಣ ಪ್ರಯೋಗಗಳು ಮಾಡೋದಾಗ್ಬೋದು, ಪಾಶುಪತ ಪಡ್ಕೊಳ್ಳೋದಾಗ್ಬೋದು. ತನ್ನ ಗುರಿ ಸಿಗೋತಕ್ಕ ಬಿಡೋದಿಲ್ಲ, ಏಕಾಗ್ರತೆಯ ಭಕ್ತಿ. ನಕುಲ ಸಹದೇವರು ಶಿಸ್ತು ಮತ್ತು ನಮ್ರತೆಯ ಪ್ರತೀಕಗಳು ಅಂತ ಬರೀತಾರೆ. ಆನಂತರ ವಿಶಿಷ್ಟ ಏನಪ್ಪ ಭಾರತದ ಮಹಾಭಾರತ ತಾತ್ಪರ್ಯ ನಿರ್ಣಯದ್ದು ಅಂದರೆ, ಒಳ್ಳೆಯವರು ಗೆಲ್ತಾರೆ. ಚೆನ್ನಾಗಿ ಬರೀತಾರೆ, ಕೇಳ್ಕೊಂಡು ಅಂಡರ್ಲೈನ್ ಮಾಡಿ ಚೆನ್ನಾಗಿದೆ. ಒಳ್ಳೆಯವರು ಕೊನೆ ಗೆಲ್ತಾರೆ, ಅದು ಸುಲಭ ಗೆಲ್ಲಲ್ಲ. ಕಷ್ಟಪಟ್ಟು ಬೆಂಕಿಯಲ್ಲಿ ಹೋಗಿ ಬಂದೇ ಗೆಲ್ತಾರೆ. ಬರೀತ ಚಂದ ಅವ್ರ ಮಾತೇ ಬರೆದುಕೊಂಡಿದ್ದೀನಿ ನಾನು. ಒಳ್ಳೆಯವರು ಗೆಲ್ಲುವುದು ಅಪಾರ ಹೋರಾಟ ಮತ್ತು ದೇವರಿಗೆ ಸಂಪೂರ್ಣ ಶರಣಾದ ನಂತರವೇ ಅಂತ ತೋರಿಸ್ತಾರೆ ಅಲ್ವಾ. ಯಾರಿಗೂ ಸುಖವಾಗಿ ಸಿಗಲಿಲ್ಲ, ಆರಾಮಾಗಿ ಸಿಗಲಿಲ್ಲ, ಯಾರಿಗೂ ಪಾಂಡವರಿಗೂ ಸಿಗಲಿಲ್ಲ, ಯಾವುದೂ ಸರಿಯಾಗಿ ಸಿಗಲಿಲ್ಲ. ಅದು ಒದ್ದಾಡಿಕೊಂಡ ಸಿಕ್ತು. ಆ ಒದ್ದಾಟ ನಡೀಬೇಕು. ಅದಕ್ಕೆ ಅಲ್ಲಿ ಆಗೋ ತನಕನೂ ಯಾವುದೂ ಆಗೋದಿಲ್ಲ ಅಂತ. ಅದಕ್ಕೆ ಒಂದು ಮಾತು ಹೇಳ್ತಾರೆ ಬನ್ನಂಜಿಯವರು, ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವಂಥದ್ದು ವ್ಯಾಸರ ಕನ್ನಡಕ ಇದ್ದಂಗೆ ಅಂತ. ನನಗೆ ಇಷ್ಟ ಆಯ್ತು ಪದ. ವ್ಯಾಸರ ಕನ್ನಡಕ ಇದ್ದಂಗೆ ಅಂತ. ಆ ಕನ್ನಡಕ ಹಾಕ್ಕೊಂಡು ನೋಡಿದರೆ ನಿಮಗೆ ಮಹಾಭಾರತ ಸತ್ವ ಗೊತ್ತಾಗುತ್ತೆ. ಇದ್ರ ಮಹಾಭಾರತ ನೋಡ್ತೀರಿ, ಅರ್ಥ ಆಗಲ್ಲ ಅಷ್ಟೇನೆ ಅಂತ. ಆ ಕನ್ನಡಕ ಹಾಕೋಬೇಕು ನಾವು, ಅದು ಅವ್ರ ದೃಷ್ಟಿಯಿಂದ ನೋಡಬೇಕು ಅಂತ. ಇದರಲ್ಲಿ ಮುಖ್ಯ ವಿಷ್ಣು ಕೇಂದ್ರ ಬಿಂದು, ವಾಯು ಪ್ರೇರಕ ಶಕ್ತಿ, ಧರ್ಮ ಹೊಂದಾಣಿಕೆ ಮತ್ತು ಜೀವನ ಸತ್ಯದ ಕಡೆಗೆ ಸಾಗುವಂಥ ಒಂದು ಪ್ರಯಾಣ. ಇದು 4 ಪಾಯಿಂಟ್ ಇಟ್ಕೋಬೇಕು. ವಿಷ್ಣು ಕೇಂದ್ರ, ವಾಯು ಪ್ರೇರಕ, ಧರ್ಮ ಅಂದರೆ ಹೊಂದಾಣಿಕೆ, ಜೀವನ ಸತ್ಯದ ಕಡೆಗೆ ಹೋಗುವಂಥ ಒಂದು ಮಾರ್ಗ. ಇವು 4 ಮಹಾಭಾರತದ ಮೂಲ ಸತ್ವಗಳು. ಕೆಲವು ವಿಶೇಷಗಳನ್ನು ಹೇಳಬೇಕು ನಾನಿಲ್ಲಿ. ಉದಾಹರಣೆ ಕೊಟ್ಟು ಹೇಳ್ತಾರೆ. ದ್ರೌಪದಿ ಪರೀಕ್ಷೆ ಆಗುತ್ತೆ, ಅಗ್ನಿ ಪರೀಕ್ಷೆ. ಸ್ವಂತ ಮೈದುನಾದಂಥ ದುಶ್ಯಾಸನ ಎಳ್ಕೊಂಡು ಬರ್ತಾನೆ ದ್ರೌಪದಿಯನ್ನು. ಸಭೆಗೆ ಎಳ್ಕೊಂಡು ಬಂದಾಗ ಆಕೆ ಕಂಗಾಲಾಗ್ತಾಳೆ. ಮೊದಲು ಸಭೆಗೆ ಎಳ್ಕೊಂಡು ಬಂದಾಗ ಎಷ್ಟು ಬೇಡ್ಕೊತಾಳೆ, ಕೇಳಲ್ಲ. ಅದನ್ನು ಕುಮಾರವ್ಯಾಸರೇ ಚಂದ ಹೇಳುತ್ತಾರೆ, ಆಕೆ ತಲೆಗೂದು ಹಿಡಿದು ಎಳ್ಕೊಂಡು ಬರ್ತಾನೆ ಅಂತ. ಯಾವ ಕೂದಲದು ಅಂತ ಆ ಶ್ಲೋಕ ಅದ್ಭುತ. ಅದು ಅಂಥ ಅಭಿಷೇಕವಾದಂಥ ಋಷಿಗಳಿಂದ ನದಿಗಳಿಂದ ರತ್ನಗಳಿಂದ ಪೂಜಿತವಾದಂಥ ತಲೆ ಕೂದಲನ್ನು ಇವನು ಕೈ ಈಕಿ ಎಳ್ಕೊಂಡ್ಬರ್ತಾನೆ. ಕೈ ಈಕಿದನು ಅಂತಾನೆ ಕುಮಾರವ್ಯಾಸ. ಎಳ್ಕೊಂಡ್ಬರ್ತಾನೆ. ನೋಡ್ತಾಳೆ, ದೊಡ್ಡವರೆಲ್ಲ ಕೂತಿದ್ದಾರೆ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಎಲ್ಲರೂ ಕೂತಿದ್ದಾರೆ. ಆಕೆ ಬಂದು ಪ್ರಶ್ನೆ ಕೇಳ್ತಾಳೆ. ಇದನ್ನು ಬನ್ನಂಜಿಯವರು ಭಾಳ ಚಂದ ಅನಲೈಸ್ ಮಾಡ್ತಾರೆ. ನಾವು ಸಾಮಾನ್ಯವಾಗಿ ಇವತ್ತೇನಂತೀವಿ, ದ್ರೌಪದಿ ಪಾಪ ಅನ್ಯಾಯ ಆಯಿತು, ಅಪಮಾನ ಆಯಿತು ದ್ರೌಪದಿಗೆ, ಆಕೆ ಸಂತ್ರಸ್ತೆ, ಕಷ್ಟಪಟ್ಟು ಅಂತ ಹೇಳ್ತೀವಿ. ಅದನ್ನು ಒಪ್ಪಲ್ಲ. ದ್ರೌಪದಿ ಒಬ್ಬ ಮಹಿಳೆ ಅಲ್ಲ,
ದೈವಿಕ ಶಕ್ತಿ ಅಭಿವ್ಯಕ್ತಿ ಮತ್ತು ಧರ್ಮ ತಾನಾಗಿ ಆಗೋದಕ್ಕೆ ಪ್ರೇರಕ ಶಕ್ತಿ ಅಂತ. ಇದು ಎಲ್ಲ ತುಂಬ ಚೆನ್ನಾಗಿದೆ. ಧರ್ಮ ಚಲನೆಗೆ ಬರಬೇಕಾದ್ರೆ ಯಾರೋ ಪ್ರೇರಣೆ ಮಾಡಬೇಕು. ಧರ್ಮ ಆಗೋದಕ್ಕೆ ಪ್ರೇರಕ ಶಕ್ತಿ ದ್ರೌಪದಿ. ಕಲ್ಪನೆ ಮಾಡ್ಕೊಳ್ಳಿ, ಅವನು ದ್ರೌಪದಿನ ಅಪಮಾನ ಮಾಡೋಕ್ಕೆ ಹೋದಾಗ ಭೀಮಸೇನ ಪ್ರತಿಜ್ಞೆ ಮಾಡ್ತಾನೆ, ತೊಡೆ ಹೊಡೆದು ಮುಗಿತೀನಿ ನಿಮ್ಮನ್ನ ಅಂತ ಹೇಳ್ತಾನೆ. ಆ ಪ್ರೇರಕ ಶಕ್ತಿ ಕೊಟ್ಟದ್ದೇ ದ್ರೌಪದಿ ಕೊಟ್ಟದ್ದದ. ಆ ಯುದ್ಧ ಮಾಡಬೇಕಾದ್ರೆ ಕೂಡ ಕೊನೆಗೆ ಯುದ್ಧ ಮಾಡಬೇಕಾ ಅಂತ ಕೇಳಿ ಧರ್ಮರಾಜ ಬೇಡಪ್ಪ, ಯುದ್ಧ ಯಾಕೆ ಬೇಕು, ಬೇಡ ಅಂತಾನೆ. ಎಲ್ಲರೂ ಬೇಡ ಅಂತಾರೆ. ದ್ರೌಪದಿ ಮಾತ್ರ ಹೇಳ್ತಾಳೆ, ಕೃಷ್ಣ ನಾನು ಕೂದಲು ನೋಡಿದೀಯ, ನೀನು ಕೂದಲು ಕಟ್ಕೊಂಡಿಲ್ಲ, ನಾನು ಹಾಗೆ ಬಿಟ್ಟಿದ್ದೀನಿ. ಇವ್ರ ಕಡೆ ದಾತಿದ್ರೆ ಬಿಡು, ನಮ್ಮ ಅಣ್ಣ ಇದ್ದಾನೆ ದುಷ್ಟದ್ಯುಮ್ನ, ನಮ್ಮ ಅಪ್ಪ ತೃಪದ ರಾಜ ಇದೆ, ನಾನೇ ಹೋಗಿ ಯುದ್ಧ ಮಾಡ್ತೀನಿ, ಕೂತ್ಕೊಳ್ಳಿ ಮನೇಲಿ ಅಂತ. ಅಂದರೆ ಆ ದ್ರೌಪದಿ ಹೇಗೆ ಪ್ರೇರಣೆ ಕೊಡ್ತಾಳೆ ಅನ್ಯಾಯದ ವಿರುದ್ಧ ಹಿಡಿದಿಡೋದಕ್ಕೆ ಅಂತ. ಅದಕ್ಕೆ ಹೇಳ್ತಾರೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಅಭಿವ್ಯಕ್ತಿ ಮತ್ತು ಧರ್ಮ ಸ್ಥಾಪನೆಗೆ ಕಾರಣ ಆಗ್ತಾರೆ. ಆಕೆ ಬಂದು ಮೊದಲು ದ್ರೌಪದಿ ಪ್ರಶ್ನೆ ಕೇಳ್ತಾಳೆ, ಬ್ಯೂಟಿಫುಲ್ ಪ್ರಶ್ನೆ ಅದು. ದ್ಯೂತದಲ್ಲಿ ನಾನು ಸೋತ ನನ್ನ ಗಂಡ, ಕರೆಕ್ಟ್, ಆದರೆ ಮೊದಲು ತನ್ನ ಸೋತ್ನಾ ತನ್ನ ಸೋತ್ನಾ ಅಂತ. ತುಂಬ ಪ್ರಶ್ನೆ ಇದೆ, ಚೆನ್ನಾಗಿರೋ ಪ್ರಶ್ನೆ ಇದೆ. ಮೊದಲು ತನ್ನ ಸೋತಿದ್ದಾನೆ, ಆಮೇಲೆ ದ್ರೌಪದಿನ ಪಣ ಇಡ್ತಾನೆ. ಆಕೆ ಕೇಳೋ ಪ್ರಶ್ನೆ ಬುದ್ಧಿವಂತ ಪ್ರಶ್ನೆ ಇದು. ತಾನೇ ಸೋತ, ತಾನೇ ದೂತ ಆಗಿದ್ದಾನೆ, ತಾನೇ ದಾಸ ಆಗಿದ್ದಾನೆ, ನನ್ನ ಹೆಂಗೆ ಹೇಳ್ತಾನೆ ಅವನು, ಉತ್ತರ ಕೊಡಿ ಅಂತ. ಅಲ್ಲಿ ಭೀಷ್ಮ ಅಂತ ಹೇಳ್ತೀನಿ, ಭೀಷ್ಮ ತಪ್ಪು ಮಾಡುವಂಥದ್ದು ಸೀರಿಯಸ್ ತಪ್ಪು ಮಾಡ್ತಾರೆ. ಆಕೆ ಪ್ರಶ್ನೆ ಕೇಳ್ತಾಳೆ, ಉತ್ತರ ಕೊಡಲ್ಲ. ಕೊನೆ ಬೇಡ್ಕೋತಾರೆ ಎಲ್ಲರಿಗೂ, ಕಾಪಾಡಿ ನನ್ನ ಅಂತ. ನನ್ನ ನೆನಪಿದ್ದೆ, ನನ್ನ ಗುರುಗಳು ಕಲಿಸ್ಬೇಕಪ್ಪ, ಅದನ್ನು ನಮ್ಮ ನೆನಪು ಹೇಳಿದ್ದೀನಿ, ತುಂಬ ಕಡೆ ಹೇಳಿದ್ದೀನಿ ಅದನ್ನು. ನಮ್ಮ ಮೇಷ್ಟ್ರೊಬ್ರು ಇತ್ತು, ವರದರಾಜ್ ಹುಯಿಲ್ಗೋಳ್ ಅಂತ. ನೀವು ಹುಯಿಲ್ಗೋಳ್ ನಾರಾಯಣರಾವ್ ಹುಯಿಲ್ಗೋಳ್ ಕೇಳಿರಬೇಕು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಅವರ ಅಣ್ಣನ ಮಗ, ನಮ್ಮ ಮೇಷ್ಟ್ರು. ಅವ್ರು ಕ್ಲಾಸಿಗೆ ಬಂದಾಗ ಹಿಂಗೆ ಕೂತಿರ್ತಿದ್ವಿ. ಅವ್ರು ಪುಸ್ತಕ ತರ್ತಿರ್ಲಿಲ್ಲ, ಪೂರ್ತಿ ಬಾಯ್ಪಾಠ ಬರ್ತಿತ್ತು ಪುಸ್ತಕ ಅವ್ರಿಗೆ. ನಮಗೆ ಪೇಜ್ ನಂಬರ್ 54 ನಾವು ತೆಗಿಬೇಕು. ಅವರು ಸ್ಟೈಲ್ ಇತ್ತು ಅವರು, ಆ ಕುಮಾರವ್ಯಾಸ ಭಾರತ ಹೇಳ್ತಾ ಹೀಗೆ ಹೋಗೋರು ಬೆಂಚಿನ ನಡುವೆ ಹಿಡ್ಕೊಂಡು. ನಾವೆಲ್ಲ ರಡಾರ್ ಇದ್ದಾಗೆ, ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಹಿಂಗೆ ನೋಡ್ತಾ ಇರೋದು. ಅವರ ಪಾಠ ಒಂದು 100 ಸಲ ಮಾಡಿರಬೇಕು. ಪ್ರತಿ ಸಲ ಕಣ್ಣಲ್ಲಿ ನೀರು ಸುರಿತಾ ಇದ್ದಾರೆ ಪಾಠ ಮಾಡಬೇಕಾದ್ರೆ. ನಾವು ಹೊಡ್ತಿದ್ವಿ, ಕಂಡಪಟ್ಟು ಹೇಳ್ತಿದ್ವಿ ನಾವು, ಅಷ್ಟು ಚಂದ ಹೇಳೋರು. ಕ್ಲಾಸ್ ಹೊರ ಬಂದಾಗ ಬೇರೆ ಮೇಷ್ಟ್ರು ಕೇಳಬೇಕು, ಗುರುಗಳು ಸರ್ ಕ್ಲಾಸ್ ಇಟ್ಕೊಂಡ್ರು, ಕಣ್ಣು ನೋಡಿದ್ರೆ ಗೊತ್ತಾಗ್ತಿತ್ತಲ್ಲ ನಮಗೆಲ್ಲ. ಆ ಥರ ಪಾಠ ಮಾಡೋರು. ಒಂದು ಸಲ ನೆನಪಿದೆ ನನಗೆ, ಅದು 4ನೇ ಮಂತ್ ಇದು ಪ್ರಸಂಗ, ಅದು ದ್ರೌಪದಿ ಕೃಷ್ಣನ್ ಬೇಡ್ಕೊಳ್ಳುವಂಥ ಪ್ರಸಂಗ. ಆಗ ಹೇಳ್ಕೊಂಡು ಹೇಳ್ತಾಳೆ, ಕೃಷ್ಣ 100 ಜನ ಸೇರಿದಾಗ ಒಂದು ಹಾವು ಬಂದರೂ ಬದುಕೊಂಡ್ಬಿಡುತ್ತಲ್ವ, ಯಾರೋ ಒಳ್ಳೆಯದು ಇರ್ತಾನೆ, ಹೊಡಿಬೇಡ ಬಿಟ್ಬಿಡಿ ಹಾವು ಅಂತಾನೆ. 100 ಜನರ ಮಧ್ಯೆ ಸೇರಿದಾಗ ಒಂದು ಹಾವು ಕೂಡ ಬದುಕೊಳ್ಳೋ ಅವಕಾಶ ಇರಬೇಕಾದ್ರೆ ಇಂಥ ದೊಡ್ಡ ಸಭಿಕರರು ಒಂದು ಹೆಣ್ಣಿಗೆ ಮರ್ಯಾದೆ ಇಲ್ವಾ ಎಂದೊರಲಿದರು ಲಲಿತಾಂಗಿ ಅಂತ ಹೇಳಿದ್ರಪ್ಪ. ನಾವು ಅಳ್ತಾ ಇದ್ವಲ್ಲ. ನಾನು 3ನೇ ಬೆಂಚಲ್ಲಿ ಬದಲೇ ಜಾಗದಲ್ಲಿ ಕೂತಿದ್ದೆ, ದುಃಖ ತಡ್ಕೊಳ್ಳೋಕ್ಕಾಗಲಿಲ್ಲ, ಬಿಕ್ಕಿಬಿಟ್ಟೆ ಅಂದೆ. ಅಂತಷ್ಟು ನನ್ನ ಕಡೆ ನೋಡಿದ್ರು. ಅವ್ರು ಮಂಜಿಗಟ್ಟಿದ ಕಣ್ಣು, ನಾನು ಮಂಜಿಗಟ್ಟಿದ ಕಣ್ಣು ಸಿಕ್ಕಾಕೊಂಡು ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ. ನಾನು ಆ ಕ್ಷಣಕ್ಕೆ ಅಲ್ಲಿರಲಿಲ್ಲ, ದರ್ಬಾರಲ್ಲೇ ಇದ್ದೆ ನಾನು. ಇದು ಶಕ್ತಿ, ಭಾಷೆ ಶಕ್ತಿ, ಭಾವನೆ ಶಕ್ತಿ. ಇದನ್ನು ಎಷ್ಟು ಚಂದ ಕೇಳ್ಕೊತಾಳೆ, ಎಲ್ಲರೂ ಕೇಳ್ತಾರೆ, ಅನ್ಯಾಯ ಆಗ್ತದೆ ಬಿಡಿಸ್ಕೊಳ್ಳಿ ಅಂತ ಹೇಳ್ತಾರೆ, ಯಾರೂ ಬಿಡೋಲ್ಲ. ಆವಾಗ ಎರಡನೇದು, ಹಿರಿಯರಿಗೆ ಮೊರೆ ಇಟ್ಟು ಆಗದೆ ಹೋದಾಗ ಧರ್ಮದ ಬಗ್ಗೆ ಕೇಳ್ತಾಳೆ. ಭೀಷ್ಮರಿದ್ದೀರಿ ದೊಡ್ಡವರು, ಎಲ್ಲರೂ ಬುದ್ಧಿ ಹೇಳುವಂಥವ್ರು, ನೀವು ಧರ್ಮದ ಬಗ್ಗೆ ಹೇಳಿ, ಈ ಧರ್ಮ ಸರಿಯಾಗಿ ಮಾಡೋದು ಅಂತ ಕೇಳ್ತಾರೆ. ಈ 3ಕ್ಕೂ ಸರಿಯಾಗಿ ಉತ್ತರ ಬರದೇ ಹೋದಾಗ ತನ್ನ ರಕ್ಷಣೆ ಮಾಡ್ಕೊಳ್ಳೋದು ನೋಡಿದ್ರು, 2 ಕೈ ಬಿಟ್ಟಿದ್ಕೊಂಡ್ಬಿಡ್ತಾರೆ ಕೃಷ್ಣನ ಕಡೆ ಕೈ ಮಾಡಿ. ಯಾವಾಗ 2 ಕೈ ಎತ್ತಿ ಕೃಷ್ಣನ ಮೊರೆ ಇಟ್ಲು, ಆವಾಗ ಕೃಷ್ಣನ ಬರೋದು, ಸಹಾಯ ಬರೋದು. ಅದನ್ನು ಬನ್ನಜಿಯವರು ತುಂಬ ಚೆನ್ನಾಗಿ ಹೇಳ್ತಾರೆ. ದ್ರೌಪದಿ ಎಲ್ಲಿವರೆಗೂ ತನ್ನ ಸ್ವಂತ ಶಕ್ತಿಯನ್ನು ಅವಲಂಬಿಸಿದ್ಲೋ ಅಲ್ಲಿವರೆಗೂ ಪರಮಾತ್ಮನ ಸಹಾಯ ಬರಲಿಲ್ಲ. ಯಾವಾಗ ಸಂಪೂರ್ಣ ಶರಣಾಗತಿ ಆಯಿತೋ ಆಗ ಭಗವಂತನ ಶಕ್ತಿ ಬಂತು, ಕಾಪಾಡಿದ್ರು ಅಂತ. 3 ಅರ್ಥ ಹೇಳ್ತಾರೆ. ದ್ರೌಪದಿ ಸಂಕೇತ ಏನು? ಒಂದು ಜೀವ, ದ್ರೌಪದಿ ಅನ್ನುವಂಥದ್ದು ಜೀವ, ವೈಯಕ್ತಿಕ ಆತ್ಮ. ವಸ್ತ್ರಾಪಹರಣ ಅಂತ ಪ್ರಸಂಗ ಬಂತು, ಡಿಸ್ರೋಬಿಂಗ್ ಹರ್. ಇದು ರಿಮೂವಲ್ ಆಫ್ ಫಸಾಡ್ಸ್ ದಟ್ ವಿ ಹ್ಯಾವ್. ಮುಖದ ಮುಖವಾಡಗಳನ್ನು ಹಾಕ್ಕೊಂಡಿರ್ತೀವಿ ನಾವು. ಫಾಲ್ಸ್ ಐಡೆಂಟಿಟೀಸ್ ನಮ್ಮ ಕಡೆ ಇದೆ, ತುಂಬ ಇದೆ ಐಡೆಂಟಿಟೀಸ್. ನಾನು ಐಡೆಂಟಿಟಿ ಹೇಗೆ ಎಸ್ಟಾಬ್ಲಿಷ್ ಮಾಡೋದು? ನನ್ನ ಮನೆಯಿಂದ, ನನ್ನ ಜಾಗದಿಂದ, ನನ್ನ ಹಣಕಾಸಿಂದ ಅಲ್ವಾ, ಇದರಿಂದ ಗುರುತಿಸ್ಕೊಳ್ಳೋದು ನಾವೆಲ್ಲ. ಇವೆಲ್ಲ ಆವರಣಗಳು ಅಂತ.
ಈ ಸಣ್ಣ ಪ್ರಕ್ರಿಯೆ ಕಂಪೇರ್ ಮಾಡಿ ನೋಡಿ. ಕೃಷ್ಣ ಕೂಡ ಬಾಲಲೀಲೆ ಮಾಡಿದಾಗ ಗೋಪಿಯರ ವಸ್ತ್ರಾಪರಣ ಮಾಡಿದ ಅಂತ ಬರುತ್ತೆ. ಬಟ್ಟೆ ಕಳ್ಳ ಅಂತ ಹೇಳ್ತಾರೆ. ಈ ಬಟ್ಟೆ ಅನ್ನೋದು ಕನ್ನಡದಲ್ಲಿ ಇನ್ನೊಂದು ಅರ್ಥ ಇದೆ, ಜೀವನ ಅಂತ ಅರ್ಥ. ಬಟ್ಟೆ ಅಂದರೆ ಜೀವನ, ಮೂರ ಬಟ್ಟೆ ಆಯ್ತು ನಮ್ಮ ಜೀವನ ಅಂತ. ಬಟ್ಟೆ ಅಂದರೆ ಬದುಕುವ ಹಾದಿ. ಇಲ್ಲಿ ಮುಖವಾಡ ಹಾಕ್ಕೊಂಡಿದ್ದೀವಿ ನಾವು. ನಾನು ಏನೋ ಅಂದ್ಕೊಂಡಿದ್ದೀನಿ, ನಾನು ಹೀಗಿದ್ದೀನಿ, ನಾನು ಹೇಗಿದ್ದೀನಿ, ಹಾಗಿದ್ದೀನಿ ಅಂತ. ಆ ಮುಖವಾಡಗೆಲ್ಲ ಕಳಿಸಿದಾಗ ಮಾತ್ರ ಭಗವಂತ ನಿಮ್ಗೆ ಸಿಗ್ತಾನೆ ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ದ್ರೌಪದಿ ವೈಯಕ್ತಿಕ ಆತ್ಮ ಇದ್ದ ಹಾಗೆ ವಸ್ತ್ರಾಪಹರಣ ಈ ಗುಳ್ಳು ಸುಳ್ಳು ಐಡೆಂಟಿಟಿ ಇದ್ದಾವಲ್ಲ, ಇದನ್ನೆಲ್ಲ ತೆಗೆದು ಹಾಕುವಂಥದ್ದು. ಅವೆರಡೂ ತೆಗೆದಾಗ ಮಾತ್ರ ಕೃಷ್ಣ ಬರ್ತಾನೆ. ಶರಣಾಗತಿ ನಂತರ ದೈವಿಕ ಕ್ರಿಯೆ ಆಗ್ತದೆ ಅಂತ ಹೇಳ್ತಾರೆ. ಕರ್ಣನ ಬಗ್ಗೆ ಒಂದು ಮಾತು ಬರ್ತದೆ ಬಹಳ ಮುಖ್ಯವಾಗಿ, ಕೆಲವರು ಮಾತ್ರ ಹೇಳಬೇಕು ಅಷ್ಟೇ. ಕರ್ಣನ ನಾವು ದುರಂತ ನಾಯಕ ಮಾಡಿದ್ದೀವಿ, ಕೆಲವರು ಬರೀ ನಾಯಕ ಮಾಡಿದ್ದಾರೆ. ತಮಿಳರಲ್ಲಿ ಭಾಳ ಜಾಸ್ತಿ ಇದೆ. ರಾವಣನ ಹೀರೋ ಮಾಡಿ ಸಿನಿಮಾ ಮಾಡೋದು, ಕರ್ಣನ ಹೀರೋ ಮಾಡಿ ಸಿನಿಮಾ ಮಾಡೋದು ದೊಡ್ಡದು. ಕರ್ಣ ಹೀರೋ ಅಲ್ಲ, ಅದನ್ನು ವ್ಯಾಸರು ಗಟ್ಟಿ ಹೇಳ್ತಾರೆ, ತಾತ್ಪರ್ಯ ಹೇಳೋದಂತೂ ಖಚಿತವಾಗಿ ಹೇಳ್ತಾರೆ. ಮೊದಲನೇ ಸಲ ಬಂದಾಗ ಕರ್ಣ ಬರೋದು ಸೀನಲ್ಲಿ ಮಹಾಭಾರತದಲ್ಲಿ ಮಕ್ಕಳು ಕಾಂಪಿಟೇಷನ್ ಆಗ್ತಾ ಇರ್ತಿದ್ರು. ದ್ರೋಣಾಚಾರ್ಯ ಕರೆಸಿರ್ತಾರೆ, ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿ ಅಂತಾರೆ. ಈ ಕಡೆ ಪಾಂಡವರ ಕಡೆ ಅರ್ಜುನ ಬಂದು ತನ್ನ ಬಾಣ ಪ್ರದರ್ಶನ ಮಾಡ್ತಾನೆ. ಅವ ಶಪಾಕ್ಷರ ಚೆನ್ನಾಗಿದೆ ಅಂತ ಹೊರಡುತ್ತಾರೆ. ಇವನ ಕಡೆ ಯಾರೂ ಇಲ್ಲ, ದುರ್ಯೋಧನ ಕಡೆ. ಆಗ ಕರ್ಣ ಬರ್ತಾನೆ, ಸಮಾಂತರವಾಗಿ ಮಾಡ್ತಾನೆ. ಅರ್ಜುನ ಮಾಡಿದಂಥ ಪ್ರಯೋಗಗಳನ್ನು ಇವನು ಮಾಡ್ತಾನೆ. ಆಗ ಅನಿಸ್ತು ಇಂಥವ್ನು ನಮ್ಮ ಕಡೆ ಇರಬೇಕು ನಮ್ಮ ಪಾರ್ಟಿಗೆ ಅಂತ ಅನಿಸ್ತು ದುರ್ಯೋಧನಿಗೆ. ಪೊಲಿಟಿಕಲ್ ಆ್ಯಕ್ಷನ್ ಅದು, ಭಾಳ ಪ್ರೀತಿಯಿಂದ ಏನಲ್ಲ ತಗೋಬೇಕು ಅಂತಾನೆ. ಆಗ ಕರ್ಣ ಹೇಳುವಂಥ ಮಾತು, ದುರ್ಯೋಧನ ಚಿಂತೆ ಮಾಡಬೇಡ, ಧರ್ಮ ಯಾವಾಗಲೂ ಬಲವನ್ನು ಹಿಂಬಾಲಿಸಿ ಬರ್ತದೆ ಅಂತ. ಧರ್ಮ ಯಾವಾಗಲೂ ಬಲವನ್ನು ಹಿಂಬಾಲಿಸಿ ಬರ್ತದೆ ಅಂತ. ಅಲ್ಲಿ ಭರತ ವಾಕ್ಯ ಇಟ್ಟೇ ಬಿಡ್ತಾರೆ ವ್ಯಾಸರು, ಮುಗಿದ ಕಥೆ ಒಂದು ಇಷ್ಟೇ ಒಂದು ಅಂತ. ದೊಡ್ಡವನಾಗಲಿ ಸಾಧ್ಯವೇ ಇಲ್ಲ. ಎಲ್ಲಿವರೆಗೂ ಬಲ ಧರ್ಮಕ್ಕೆ ಸಪೋರ್ಟಿವ್ ಆಗಿ ಬರಬೇಕು, ಹಿನ್ನೆಲೆಯಾಗಿ ಬರಬೇಕು. ಧರ್ಮ ತಪ್ಪಿದಾಗ ಬಲ ಸಹಾಯ ಮಾಡಬೇಕು. ಆದರೆ ಇವನು ಹೇಳೋದೇನು ಅಂದರೆ ಧರ್ಮ ಬಲವನ್ನು ಹಿಂಬಾಲಿಸಿ ಬರ್ತದೆ ಅಂತ. ಒಂದ್ಸಲ ಪೊಲಿಟಿಕಲ್ ಮ್ಯಾನಿಪುಲೇಷನ್ ನೋಡಿದಾಗ ಟೆಂಪರಲಿ ಹೋಗುವ ಅನ್ಸುತ್ತೆ, ಶಾಶ್ವತ ಆಗಲ್ಲ. ಅವ್ರ ತಕ್ಷಣ ಹೇಳ್ತಾರೆ ಕರ್ಣ ಹೀರೋ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಬನಂಜಿಯವ್ರಂತೂ ಭಾಳ ಸ್ಟ್ರಾಂಗ್ ಹೇಳ್ತಾರೆ. ಕೆಲವ್ರನ್ನ ಅದು ಬಹಳ ಚೆನ್ನಾಗಿ ಬರೆದಿದ್ದಾರೆ. ತಪ್ಪಾದ ನಿಷ್ಠೆಯ ದುರಂತ ಅಂತ. ತಪ್ಪಾದ ನಿಷ್ಠೆಯ ದುರಂತ. ನಿಷ್ಠೆ ಇದೆ ಅವನಿಗೆ, ನಿಷ್ಠೆ ಇಲ್ಲ ಅಂತಲ್ಲ, ತಪ್ಪು ನಿಷ್ಠೆ ಇದೆ. ಅವನೇನು ಮಾಡಿದ, ಎಲ್ಲರೂ ಕೂಡ ಶೂರ ಇದ್ದಾನೆ, ಕರೆಕ್ಟು. ಅದು ಯಾರನ್ನು ನಂಬ್ಕೊಂಡು ಹೋದ? ದುರ್ಯೋಧನ ನಂಬ್ಕೊಂಡು ಹೋದ. ಒಂದು ಸಂವಾದ ಬರ್ತದೆ, ಕಾಲ್ಪನಿಕ ಸಂವಾದ. ಕಂಪೇರ್ ಮಾಡಿ ನೋಡು ಕೃಷ್ಣ ಮತ್ತು ಕರ್ಣ ಇಬ್ಬರು. ಕರ್ಣ ಹೇಳಿದಂತೆ, ನೋಡಪ್ಪ ನನಗೆ ಎಷ್ಟು ಅನ್ಯಾಯ ಆಯಿತು, ನನಗೆ ಹುಟ್ಟಿದ್ದು ನಾನು ಧರ್ಮರಾಜನಿಗಿಂತ ಸೀನಿಯರ್, ನಾನು ಕುಂತಿ ಮೊದಲೇ ಮಗ, ನಾನೇ ರಾಜ ಆಗಬೇಕು, ಚಕ್ರವರ್ತಿ ಆಗಬೇಕು. ನಾನು ನಡೆಬಾರ ಹೆಂಗಾಯಿತು. ನಮ್ಮಮ್ಮ ಹಡದಂಥ ತಾಯಿ ಹುಟ್ಟಿಯಲ್ಲಿ ಹಾಕಿಬಿಟ್ಬಿಟ್ಲು. ನಾನು ಅಮ್ಮನಂತ ಪ್ರೀತಿ ತೋರಿಸೋರು ಯಾರೂ ಇಲ್ಲ, ಬಿಟ್ಟು ಎಲ್ಲೂ ಹೋಗಿ ರಾಜನಾಗಬೇಕಾದವನು ಯಾರೋ ಸಾರಥಿ ಮನೆಯಲ್ಲಿ ಬೆಳೆದೆ. ನಾನು ರಾಜ ಆಗಲಿಕ್ಕಾಗಲಿಲ್ಲ. ಎಷ್ಟು ಕಷ್ಟ ಆಯ್ತು ನನಗೆ. ಕರಿಯೋಕೆ ಹೋದರೆ ಗುರುಗಳು ಶಾಪ ಕೊಟ್ಟರು, ನೆಲ ಕುಸಿದೋಯ್ತು ಅಂತ ಏನೋ ಹೇಳ್ಕೊಂಡ. ಕೃಷ್ಣ ಹೇಳ್ತಾನೆ ಅವಾಗ, ನೋಡಪ್ಪ ನಾನು ಹಣೆಬಾರ ನೋಡಿದ್ದೇನೆ ನೀನು. ನಾನು ಹುಟ್ಟಿದ್ದು ಜೈಲಲ್ಲಿ, ರಾತ್ರಿ ಹುಟ್ಟಿದ್ದು. ಹುಟ್ಟಿದ ತಕ್ಷಣ ಮಕ್ಕಳು ಬುಟ್ಟಿಯಲ್ಲಿ ಎತ್ಕೊಂಡು ಹೋಗಿ ಯಮುನಾ ನದಿ ದಾಟಿ ಆ ಕಡೆ ಗೊಲ್ಲರ ಮನೆಯಲ್ಲಿ ಬಿಟ್ಟು ಬಂದ. ನೀ ರಥ ಪಥ ನೋಡ್ತಾ ಇದ್ದೆ ಸ್ವಲ್ಪ, ಅಟ್ಲೀಸ್ಟ್ ರಥ ಕುದುರೆ ಬಾಣ ಬಿಲ್ಲು ನಾನು ಅದು ನೋಡಲಿಲ್ಲ. ಬರೀ ಗೋಪಿಯರ ಜೊತೆಗೆ ಗೋಪಾಲಕರ ಜೊತೆಗೆ ಚೀನೆ ದಾಂಡಿ ಆಡ್ಕೊಂಡಿದ್ದವನು, ಗೋಲಿ ಆಡ್ಕೊಂಡಿದ್ದವನು, ಶಾಲೆಗೆ ಹೋಗಲಿಲ್ಲ ನಾನು. ಆದರೆ ಯಾಕೆ ನನ್ನ ದೇವರು ಅಂತಾರೆ ನೀನು ಹೀಗಾಗಿದ್ಯಾ ಅಂದರೆ, ನಾನು ಹುಡುಕಾಡಿ ಪಾಂಡವರ ಕಡೆ ಹೋದೆ, ನೀನು ಹುಡುಕಾಡಿ ದುರ್ಯೋಧನ ಕಡೆ ಹೋದೆ. ದ ಕಂಪ್ನಿ ದ್ಯಾಟ್ ಯು ಕೀಪ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹುಡುಕಾಡಿ ಹೋದೆಯಲ್ಲಪ್ಪ ದುರ್ಯೋಧನ ಕಡೆಗೆ. ಆದ್ದರಿಂದ ಬೆಳ್ತಾರೆ ಭಾಳ ಚೆನ್ನಾಗಿದೆ. ಅವನು ಸದ್ಗುಣ ಇದ್ದಾವೆ, ದಾನ ಶೌರ್ಯ ಎಲ್ಲ ಇದೆ, ನಿಷ್ಠೆ ಇದೆ. ಆದರೆ ದೋಷ ಏನು ಅಂದರೆ ಅಧರ್ಮದ ಜೊತೆಗೆ ಹೊಂದಾಣಿಕೆ ಆಯಿತು. ಧರ್ಮ ಜೊತೆಗೆ ಹೊಂದಾಣಿಕೆ ಆಗಲಿಲ್ಲ, ಅಧರ್ಮ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ. ಅದಕ್ಕೆ ಬನ್ನಂಜಿಯವರು ಒಂದು ಡೆಫಿನೇಷನ್ ಕೊಡ್ತಾರೆ, ಮಾರ್ಗದರ್ಶನವಿಲ್ಲದ ಸದ್ಗುಣ ವಿನಾಶಕಾರಿಯಾಗ್ತದೆ ಅಂತ. ಎಷ್ಟು ಚಂದ ಮಾತು, ಆ ಗಟ್ಟಿ ಮಾತು, ಅದು ಬರ್ಕೊಂಡಿದ್ದೀನಿ ನಾನು. ಸರಿಯಾದ ಮಾರ್ಗದರ್ಶನವಿಲ್ಲದ ಸದ್ಗುಣ ವಿನಾಶಕಾರಿಯ, ಸದ್ಗುಣ ಅದು ವಿನಾಶಕಾರಿಯಾಗಿ. ಕರ್ಣನಿಗೆ ಕೃಷ್ಣನ ದೈವತ್ವ, ಪಾಂಡವರ ಧರ್ಮನಿಷ್ಠೆ ಎರಡೂ ಗೊತ್ತಿತ್ತು. ಗೊತ್ತವನಿಗೆ. ಕುಮಾರವಾಸಿನೂ ಚೆನ್ನಾಗಿ ಹೇಳ್ತಾನೆ, ಬಾ ನಮ್ಮ ಕೈ ಕುಕ್ಕೋ, ಕೌರವನ ಬಾಯಿ ತಂಬೂಲಿಕೆ ಕೈ ಆಣುವರೆ ಕರ್ಣ. ಅವನು ಯಾಕಪ್ಪ ಅವನು ಎಂಜಲಿಗೆ ಹೋಗ್ತೀನಿ, ನೀನು ಬಂದ್ಬಿಡು, ನಿಮಗಿಬ್ಬರು ನೋಡಿ ಕೂಡಿಸಿ ರಾಜ ಮಾಡ್ತೀನಿ ಅಂತ ಹೇಳಿದಾಗ ಬರಲ್ಲ, ನಾನು ದುರ್ಯೋಧನ ನಿಷ್ಠೆ ಅಂತ ಹೇಳ್ತಾನೆ. ನಿಷ್ಠೆ ಒಳ್ಳೆ ಗುಣ, ಆದರೆ ಯಾರಿಗೋಸ್ಕರ ನಿಷ್ಠೆ?
ಅವನಿಗೆ ಕೃಷ್ಣ ಯಾರು ಅಂತ ಗೊತ್ತು, ಪಾಂಡವರ ಧರ್ಮನಿಷ್ಠೆ ಗೊತ್ತು. ಆದರೆ ಧರ್ಮಕ್ಕಿಂತ ಹೆಚ್ಚಾಗಿ ದುರ್ಯೋಧನನ ಮೇಲೆ ಕೃತಜ್ಞತೆಯನ್ನು ತಾನು ಆರಿಸ್ಕೊಂಡ, ಅದರಿಂದ ಶಿಕ್ಷೆ ಪಟ್ಟ ಅವನು ಅಂತ. ಕವಚ ಕುಂಡಲ ಪ್ರಸಂಗ ಬರ್ತದೆ. ಭಾಳ ಹೊಗಳ್ತಾರೆ ಜನ ಅದನ್ನು. ಏನ್ರಿ ತನ್ನ ಕವಚ ಕಿತ್ತಿ ಕೊಟ್ಟುಬಿಟ್ಟ ಅವನು. ಅದನ್ನು ಬನ್ನಂಜಿಯವರು ಚಂದ ಹೇಳ್ತಾರೆ. ಅಂತಿಮ ಉದಾರತೆ ಅಂತ ಇದೆ. ಶ್ರೇಷ್ಠ ಆದದ್ದು ಕರೆಕ್ಟ್, ಒಳ್ಳೆ ಕೆಲಸ ಮಾಡಿದ, ಶ್ರೇಷ್ಠ ಕೆಲಸ ಮಾಡಿದ, ಆದರೆ ವಿವೇಕ ಇರಲಿಲ್ಲ ಅವನಿಗೆ ಅಂತ. ಕೆಲವು ಸಲ ಕೆಲಸ ಮಾಡುವಾಗ ಒಳ್ಳೆ ಕೆಲಸ ಮಾಡ್ತೀವಿ, ವಿವೇಕ ಇರಲ್ಲ. ಕವಚ ಕೊಡೋದು ಬೇಕಿರಲಿಲ್ಲ ಅವನಿಗೆ, ಜನ್ಮದ ಹರಪೇ ಬಂದದ್ದು ಅದು ಕವಚ, ಅವನಿಗೆ ಕೊಡೋ ಕಾರಣ ಇಲ್ಲ, ಅದೇ ವಿವೇಕ ಇಲ್ಲ ಅಂತ. ಆಳವಾದ ಅರ್ಥ ಏನು ಅಂದರೆ, ಸರಿಯಾದ ಗುರಿ ಇಲ್ಲದಂಥ ಮಹಾನ್ ಪ್ರತಿಭೆ ಅದು. ಗುರಿ ಸರಿಯಾಗಿಲ್ಲ, ಮತ್ತು ಅವನು ಕಲಿಸೋದೇನು ಅಂದರೆ, ಇಟ್ ಇಸ್ ನಾಟ್ ಇನಫ್ ಇಫ್ ಯು ಆರ್ ಗುಡ್, ಬಟ್ ಯು ಸ್ಟ್ಯಾಂಡ್ ಬೈ ದಿ ಸೈಡ್ ಆಫ್ ಟ್ರೂತ್. ನೀನು ಒಳ್ಳೆಯವನಾಗಿದ್ದರೆ ಸಾಧು, ಸತ್ಯದ ಜೊತೆಗಿರಬೇಕು ಅನ್ನುವಂಥದ್ದು ಕರ್ಣನ ಬಗ್ಗೆ. ಭೀಷ್ಮನ ಬಗ್ಗೆ ಒಂದು ಮಾತು ಹೇಳ್ತಾರೆ. ಭೀಷ್ಮನ ಬಗ್ಗೆ ಬರೋದೀಗ ತಪ್ಪಾದ ಪ್ರತಿಜ್ಞೆಗಳ ಹೊರೆ ಅವರ ಮೇಲೆ ಇತ್ತು ಅಂತ ನಾನು ಬನ್ನಂಜಿಯವ್ರ ಮಾತು ಹೇಳ್ಕೊಂಡು. ತಪ್ಪಾದ ಪ್ರತಿಜ್ಞೆಗಳ ಹೊರೆ ಎಂಥ ಪ್ರಯತ್ನ ಇದು. ಸತ್ಯವತಿ ತಂದೆ ಕೇಳಿದ್ದೇನು, ನನ್ನ ಮಗಳ ಮಗ ರಾಜ ಆಗಬೇಕು ಅಂತ ಕೇಳಿದ್ರು. ಆಗ್ತಾನೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಂದೀಚೆ ನಾರಿಯರಾದವರೆಲ್ಲ ನನಗೆ ಭಾಗೀರತೆಗೆ ಸರಿ ಅಂತ ಹೇಳಿದೆ. ನಾನು ಮದುವೆನೇ ಆಗಲ್ಲ ಅಂತ ತೀರ್ಮಾನ ಮಾಡಿದೆ. ಆಕೆನು ಕೇಳಿರಲಿಲ್ಲ ಮದುವೆ ಆಗಬೇಡ. ಅದೊಂದು ಪ್ರಶ್ನೆ ಇತ್ತು. ನೀನು ಬೇಡ ಅಂತೀಯಪ್ಪ, ನಾಳೆ ನಿನ್ನ ಮಗ ಒಂದು ಕ್ಲೇಮ್ ಮಾಡಿದರೆ ಹೇಗೆ ಅಂತ. ಅದೆಲ್ಲ ಫಾಲ್ಸ್ ಕ್ಲೇಮ್ ಅನಿಸುತ್ತೆ. ವಕೀಲರಿದ್ದಾರೆ ಇಲ್ಲೆಲ್ಲ. ಆಗಲೇ ಅವನೇ ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ, ನನಗೇನೂ ಸಂಬಂಧ ಇಲ್ಲ, ರಾಜ ಬೇಡ ಅಂತ ಹೇಳಿದ್ದಾನೆ, ಮುಗಿದೋದು. ಆದರೆ ಕಲ್ಪನೆ ಏನು ಅಂದರೆ, ಇವನಿಗೆ ಮಗ ಆದರೆ ಕೇಳಿದರೆ ಅದಕ್ಕೆ ಇವನು ಮದುವೆನೇ ಆಗಲ್ಲ ಅಂತ ತೀರ್ಮಾನ ಮಾಡಿ ನನ್ನ ನಿಷ್ಠೆ ಯಾವಾಗಲೂ ಹಸ್ತಿನಾಪುರದ ಸಿಂಹಾಸನಕ್ಕೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಾಡ್ತೀನಿ ಅಂತ. ಬನ್ನಂಜಿಯವರು ಚಂದ ಕೇಳ್ತಾರೆ, ನೀವು ಮಾಡಿದಪ್ಪ ನಿಷ್ಠೆ ಸಿಂಹಾಸನ ಕುರ್ಚಿಗೂ ಅಥವಾ ಕುರ್ಚಿ ಮೇಲೆ ಕೂತವರು, ಕುರ್ಚಿ ಮೇಲೆ ಕೂತವ್ರು ಅಧರ್ಮಿಗಳಾಗ್ತವೆ. ಮಾತು ಇಷ್ಟು ಚೆನ್ನಾಗಿದೆ. ಸಿಂಹಾಸನವೇ ಅಧರ್ಮಿಯಾದಾಗ ನಿಷ್ಠೆಯು ಮುಂದುವರಿಯಬೇಕೆ? ಅವನು ಸಿಕ್ಕ ಕೂತ ಅವ್ನು ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಿದ್ರೆ ಮಾಡಬೇಕಾ? ನಿನ್ನೆ ದಿವಸ ಇದನ್ನು ಮಾತ್ರ ಹೇಳ್ತಾರೆ, ರಿಪೀಟ್ ಮಾಡೋದು ರೆಡಿಯಲ್ಲಿ ಹೇಳ್ಬೇಕು. ನನಗೆ ಆಯ್ಕೆಗಳಿರ್ತವೆ ಅವಾಗಲೂ. ರಾಜ ಕೆಟ್ಟವನಾದರೆ ಮಂತ್ರಿ ಏನು ಮಾಡಬೇಕು, ಗಂಡ ಕೆಟ್ಟವನಾದರೆ ಹೆಂಡತಿ ಏನು ಮಾಡಬೇಕು, ಅಥವಾ ಹೆಂಡತಿ ಕೆಟ್ಟವಳು ಗಂಡ ಏನು ಮಾಡಬೇಕು, ಅಧಿಕಾರ ಮೇಲ್ನವರು ಕೆಟ್ಟವರಾದರೆ ಏನು ಮಾಡಬೇಕು? 3 ಹಾದಿ ಇದ್ದಾವೆ ಅಂತ. ಮೊದಲನೇ ಹಾದಿ, ಅವ್ರು ಉಸಾಬ್ರೇನೇ ಬೇಡ, ಬಿಟ್ಟು ದೂರ ಹೋಗ್ಬಿಡೋದು. ವಿದುರ ಮಾಡೋದು ಬೇಡ ಉಸಾಬ್ರಿ ಏನು ಮಾಡಬೇಕು, ಯುದ್ಧದ ಕಾಲಕ್ಕೆ ಹೋಗ್ಬಿಟ್ಟವ. ಎರಡನೇದು, ಹೊರಗೆ ಬಂದು ಅವನ ವಿರುದ್ಧ ಹೋರಾಡಬೇಕು. ಅದನ್ನು ವಿಭೀಷಣ ಮಾಡಿದ. ವಿಭೀಷಣ ಅಣ್ಣ ಹೊರಗೆ ಹಾಕಿದಾಗ ಅವನು ಅಲ್ಲಿ ಕೂತ್ಕೊಳ್ಳಿಲ್ಲ, ಲಂಕೆಯಲ್ಲಿ ಹಾರಿ ಬಂದು ರಾಮನ ಕಡೆ ಬಂದ, ಕಾಲು ಹಿಡ್ಕೊಂಡ, ರಾಮನ ಜೊತೆಗೆ ಹೋಗಿ ಅಣ್ಣನ ಹೊಡೆದು ಹಾಕಿದ. ಇದು ಎರಡನೇ ಕೆಲಸ. ಮೂರನೇದು ಒಂದಿದೆ, ಗೊಣಕೊಂಡು ಅವ್ರ ಜೊತೆಗೆ ಇರೋದು. ಏನು ಮಾಡಿದ್ರಿ, ಒಪ್ಲೇಸು ಒತ್ಕೊಂಡು ಇರೋದು. ಭೀಷ್ಮ ಮಾಡಿದ್ದದು ಮೂರನೇದು. ದುರ್ಯೋಧನ ಕೆಟ್ಟವನು ಅಂತ ಗೊತ್ತಿದೆ, ಅವನು ಭೀಷ್ಮನ ಶಕ್ತಿಯನ್ನು ಮೀರಿದವನಾಗಿರಲಿಲ್ಲ. ದುರ್ಯೋಧನ ಯಾವತ್ತಿಗೂ ಆಗಿರಲಿಲ್ಲ. ಒಂದು ತಲೆ ಹೊಡೆದು ಕುಡಿಸಿ ಸರಿಯಾಗಿ ಕೊಡ್ತಿದ್ದ. ಆದರೆ ಧೃತರಾಷ್ಟ್ರನಿಗೂ ಹೇಳಿದೆ, ದುರ್ಯೋಧನನಿಗೂ ಬುದ್ಧಿ ಹೇಳಿದೆ. ಅದಕ್ಕಿಂತ ಕೆಟ್ಟಾದದ್ದು ಅಂದರೆ ಅವ್ರ ಪರವಾಗಿ ಯುದ್ಧಕ್ಕೆ ಹೋಗ್ತಾರಲ್ಲ, ಇದು ಭೀಷ್ಮ ಮಾಡಿದ್ದ. ನಿಷ್ಠೆ ಇದೆ ಫಾರ್ ಎ ರಾಂಗ್ ಕಾಸ್, ಫಾರ್ ಅಬ್ಸಲ್ಯೂಟ್ಲಿ ಫಾರ್ ಎ ರಾಂಗ್ ಕಾಸ್, ಅದರಿಂದ ಶಿಕ್ಷೆ ಆಯಿತು ಅಂತ. ಇನ್ನೊಂದು ಮಾತು ಹೇಳಬೇಕು, ಅದು ಭಾಳ ಕಷ್ಟದ ಮಾತು ಹೇಳೋದು. ಹೆಣ್ಮಕ್ಳಿಗೆಲ್ಲ ತುಂಬ ಕೋಪ ಬರ್ತದೆ ಕೇಳಿದರೆ ಭೀಷ್ಮನ ಬಗ್ಗೆ. ಆಕೆ ದ್ರೌಪದಿ ಕೇಳ್ತಾಳೆ, ನೀವು ಹೇಳಿ ನಾನು ಕೇಳಿದ್ದಪ್ಪ ಅಂತ ಕೇಳ್ತಾಳೆ. ಆಗ ಭೀಷ್ಮ ಸುಮ್ಮನೆ ಇದ್ರೆ ಚೆನ್ನಾಗಿತ್ತು. ಮಹಾಭಾರತದಲ್ಲಿ ಏನು ಹೇಳ್ತಾನೆ ಅಂದರೆ, ನೋಡಮ್ಮ, ಧರ್ಮ ಬಹಳ ಸೂಕ್ಷ್ಮ, ಹೇಳೋದು ಕಷ್ಟ ಆಗ್ತದೆ. ಆದರೆ ಧರ್ಮರಾಜ ಹೇಳಿದ ಮೇಲೆ, ಧರ್ಮರಾಜನೇ ತಲೆ ಕೆಟ್ಟು ಕೂತಿದ್ದಾನೆ ಕೆಳಗಡೆ, ಅವನು ಧರ್ಮದ ರೀತಿ ಅವೆಲ್ಲ ನೀತಿ ಗೊತ್ತು ಅವನಿಗೆ. ಅವನೇ ತಲೆ ಸ್ವಲ್ಪ ಕೂತಿರ್ಬೇಕಾದ್ರೆ ಮಾಡಿ ಸರಿ ಇರಬೇಕು ಅಂದ್ಬಿಡ್ತಾನೆ. ಇನ್ನೊಂದು ಮಾತು ಹೋಗುತ್ತೆ, ಮುಂದಿನ ಮಾತು ಇನ್ನೂ ಡೇಂಜರಸ್ ಮಾತು. ಹೆಣ್ಣು ಅಂದರೆ ಒಂದು ವಸ್ತು ಇದ್ದ ಹಾಗೆ, ಗಂಡ ಅದನ್ನು ಹೇಗಾದರೂ ನಿಭಾಯಿಸ್ಬೋದು. ಅದು ಆ ಮಾತು ಬಹಳ ನೋವಾಗುತ್ತೆ ಯಾರಿಗಾದರೂ. ಅದು ಭಾರ ಇದೆ ಆತನಿಗೆ. ಅದರ ಮುಂದೆ ಬನ್ನಂಜಿಯವರು ಹೇಳ್ತಾರೆ, ಅವನಿಗೆ ಶರಶಾಹಿ ಆಯಿತಲ್ಲ ಭೀಷ್ಮರಿಗೆ, ಶರಶಾಹಿ ಆದದ್ದು ಅವ್ರು ಮಾಡ್ಕೊಂಡದ್ದು. ಅದನ್ನು ತಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅದನ್ನು. ಯಾಕಂದರೆ ತಮ್ಗೆ ಗೊತ್ತಿದೆ, ಕೊನೆಗೆ ಶರಶಾಹಿಯಲ್ಲಿ ಮಲ್ಕೊಂಡಾಗ ಪಾಂಡವರೆಲ್ಲ ಹೋಗ್ತಾರೆ, ದ್ರೌಪದಿ ನಕ್ಕು ಬಿಡ್ತಾಳೆ. ದ್ರೌಪದಿ ಧರ್ಮದ ಕೋಪ ಬರುತ್ತೆ, ಯಾಕೆ ನಗ್ತೀಯ ಅಂತ ಕೇಳ್ತಾನೆ. ಭೀಷ್ಮ ಹತ್ರ ಯಾಕೆ ನಕ್ಕು ಬರೋಬರಿ ಇದೆ ಅಂತ ಹೇಳ್ತಾರೆ. ಸರಿ ಇದೆ, ನಾನು ತಪ್ಪು ಮಾಡಿದ್ದೀನಿ,
ಯಾಕಂದರೆ ಆ ಹೊತ್ತಿಗೆ ಆ ಮಾತು ಹೇಳಬಾರ್ದಾಗಿತ್ತು ನಾನು, ಆದರೆ ಅರ್ಥ ಆಗೋದು ಲೇಟ್ ಆಯಿತು. ಆ ಚಂದ ಬರೀತಾ ಇರ್ತಾನೆ. ಆಳವಾದ ಅರ್ಥ ಏನು ಅಂದರೆ, ಭೀಷ್ಮ ಯಾಕೆ ನೋವು ಪಟ್ಟ ಅಂತ ಕೇಳ್ತಾರೆ. ಅದು ಶಿಕ್ಷೆ ಅಲ್ಲ, ಬದಲಾಗಿ ಶುದ್ಧೀಕರಣ, ಹೊಂದಾಣಿಕೆಯ ಹೊರೆಯಿಂದ ಬಿಡುಗಡೆ. ಈ ಕಾಂಪ್ರಮೈಸ್ ಮಾಡ್ಕೊಂಡಿದ್ರಲ್ಲ, ಇದು ಹೊರೆ ಬಿಡುಗಡೆ ಆಗಬೇಕಾಗಿತ್ತು, ರಕ್ತ ಹೋಗಬೇಕಾಗಿತ್ತು. ಆಳವಾದ ಅರ್ಥ ಏನು ಅಂದರೆ, ಭೀಷ್ಮ ಅತ್ಯಂತ ಜ್ಞಾನಿ, ತಿಳುವಳಿಕೆ ಇದ್ದಂಥ ಮನುಷ್ಯ, ಸಮರ್ಥ ಎಲ್ಲ ಇದ್ದರೂ ಕೂಡ ಕಟ್ಟುನಿಟ್ಟಿನ ತಾನೇ ಹಾಕ್ಕೊಂಡಂಥ ಮಾತುಗಳಿಂದ ಬಂಧಿಯಾಗಿದ್ದ, ಬಿಡುಗಡೆ ಆಗಲಿಲ್ಲ. ಅದಕ್ಕೆ ಉದಾತ್ತವಾದ ಪ್ರತಿಜ್ಞೆಗಳು ಕೂಡ ಸತ್ಯದ ಮುಂದೆ ತಲೆಬಾಗಬೇಕು ಅಂತ. ಎಂಥ ದೊಡ್ಡ ಪ್ರತಿಜ್ಞೆ ಮಾಡಿದ್ರೆ ಸತ್ಯ ಬಿಟ್ಟು ಹೋಗಬಾರದು ಅಂತ. ಕಡೆ ಮಾತು ಕರೆಕ್ಟ್ ಟೈಮ್ ಆಗುತ್ತೆ ಅಲ್ಲಿಗೆ. ಇದು ಬನ್ನಂಜಿಯವ್ರ ಮಾತು, ನಾನು ಬರ್ಕೊಂಡದ್ದು ಅದನ್ನು. ಹೇಗೆ ಅಂದರೆ, ಬನ್ನಂಜಿಯವರು ತರಗತಿ ಮುಗಿಸ್ಬೇಕಾದ್ರೆ ಕೇಳುವಂಥ ಮಾತು, ದ್ರೌಪದಿ ನಮಗೆ ಶರಣಾಗತಿಯನ್ನು ಕಲಿಸುತ್ತಾಳೆ. ದ್ರೌಪದಿ ಶರಣಾಗತಿಯನ್ನು ಕಲಿಸುತ್ತಾಳೆ. ಕರ್ಣನು ನಮಗೆ ಸರಿಯಾದ ಆಯ್ಕೆಯನ್ನು ಮಾಡಲು ಕಲಿಸುತ್ತಾನೆ. ಮೇಕ್ ಅಪ್ರಾಪ್ರಿಯೇಟ್ ಚಾಯ್ಸಸ್. ಆ್ಯಂಡ್ ಥರ್ಡ್, ಭೀಷ್ಮ ನಮ್ಮ ಉದಾತ್ತತೆಯನ್ನು ನಾವೇ ಪ್ರಶ್ನಿಸಿಕೊಳ್ಳುವಂತೆ ಮಾಡುತ್ತಾನೆ. ವಾಟ್ ಎವರ್ ಐ ಡೂ, ಈಸ್ ಇಟ್ ಆನ್ ದಿ ಲೈನ್ ಆಫ್ ಟ್ರುತ್ ಆರ್ ಈಸ್ ಓನ್ಲಿ ಡಿಕ್ಲರೇಷನ್? ಮತ್ತು ಕೃಷ್ಣ ಮೌನವಾಗಿ ನಿಂತು ನೋಡ್ತಾನಂತೆ. ಅವನು ಕೇಳ್ತಾನಂತೆ ಬಂದವ್ರನ್ನೆಲ್ಲರೂ, ನೀನು ದೊಡ್ಡವನ ಸಣ್ಣವನ ಅಂತ ಕೇಳಲ್ಲಂತೆ, ನೀನು ಯಾವ ಹಾದಿಯಲ್ಲಿದ್ದೀಯಪ್ಪ ಅಂತ ಕೇಳ್ತಾನೆ. ನೀನು ನನ್ನ ಹಾದಿಯಲ್ಲಿದ್ದೀಯಾ? ಕ್ವಶನ್ ಈಸ್ ಅಲೈನ್ಮೆಂಟ್. ಆರ್ ಯು ಅಲೈನ್ ಟುವರ್ಡ್ಸ್ ಡಿವಿನಿಟಿ ಆರ್ ಅಲೈನ್ ಅಗೇನ್ಸ್ಟ್ ಡಿವಿನಿಟಿ? ದಟ್ ಡಿಸೈಡ್ಸ್ ಅವರ್ ಫೇಟ್. ಇಂಥ ಎಲ್ಲ ಮಾತುಗಳನ್ನು ಸ್ಥೂಲವಾಗಿ ಹೇಳಬೇಕು. ನಾನು ಇದನ್ನು ಅರ್ಧ ಮುಕ್ಕಾಲು ಗಂಟೆ ಹೇಳೋದಾದರೆ ಇದು ಕಷ್ಟ ಆಗುತ್ತೆ. ಅದರಿಂದ ಸ್ಥೂಲವಾಗಿ ತಾತ್ಪರ್ಯ ನಿರ್ಣಯದ ಏನು ವಿಷಯ ಅನ್ನೋದನ್ನು ಕೆಲವೊಂದನ್ನು ಹೇಳಿದ್ದೇನೆ. ಸಂತೋಷ. ನಮಸ್ಕಾರ. One more round of applause for Dr. Thank you very much, sir, for a very illustrious discourse on Mahabharata Tatparya Nirnaya, the magnum opus as declared by none other than God himself, and explaining the characters that have played different roles in Mahabharata and its relevance, the important qualities you need to adapt in them, and its relevance to the modern day life and living. Thank you once again very much for this illustrious discourse.